लाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 6ನೇ ಅಧ್ಯಾಯದಲ್ಲಿ ಎಂಟು, 9, 10 ಗದ್ಯಗಳನ್ನು ನಿನ್ನೆ ದಿವಸ ನೋಡಿದ್ವಿ. 9 ಆಗಿದೆ. 10ನೇದ್ದಾಗಿದೆಯಾ? ನಿನ್ನೆ 8 ತನಾಗಿದೆ ಆಚಾರ್ಯ. 9 ಆಯ್ತು ಆಚಾರ್ಯ. ಅದು ತಾತ್ಪರ್ಯ ವಿವರಣೆ ಕೊಡ್ತೀನಿ ಅಂತ ಹೇಳಿದಿರಿ ನಿನ್ನೆ. 9ನೇ ತಾತ್ಪರ್ಯ ಹೇಳಬೇಕು. ಹೌದು. ಭಾಗವತದ್ದು ಗದ್ಯ 10ನೇದ್ದಾಗಿದೆಯಾ? ಕಾಂಕಟ ಕರ್ನಾಟಕಾಣಾಂ ದಕ್ಷಿಣ ಕರ್ನಾಟಕಾನಾಂ ಅಂತ ಬಂತಲ್ಲ. ಇಲ್ಲ ಅದು ಆಗಿಲ್ಲ ಆಚಾರ್ಯ. ಅದಾಗಬೇಕು. 10ನೇದ್ದಾಗಬೇಕಲ್ವಾ? ಇಲ್ಲ 9 ಆಗ್ಬೇಕು. ಎಸ್ಸೆ ಕಿಲಾನು ಅದೇ ಆಗ್ಬೇಕು. 9 ಎಸ್ಯ ಕಿಲ ಅನ್ನೋದು 10ನೇದ್ದು. ಇಲ್ಲ ಆಚಾರ್ಯ, 9ನೇ ತಾತ್ಪರ್ಯ 9ನೇ ತಾತ್ಪರ್ಯ ಇಲ್ಲ ತಾತ್ಪರ್ಯ ನಾನು 10 ಆದ್ಮೇಲೆನೆ ಹೇಳ್ತೇನೆ. 10, 12 ಆದ್ಮೇಲೆ 12ನೇ ತನಕ ಹೇಳ್ತೇನೆ. 12 ಆದ್ಮೇಲೆ ತಾತ್ಪರ್ಯ ಒಟ್ಟಿಗೆ ಹೇಳ್ತೇನೆ. ಓಕೆ ಆಚಾರ್ಯ. ಅದೇ 10 ಆಗ್ಬೇಕು. 10 ಆಗ್ಬೇಕು ಅವಾಗ. 10ನೇದ್ದು ಯಸ್ಯ ಕಿಲ ಅಂತ ಅಲ್ಲಿಂದ ಆಗಬೇಕು. ಹೌದು. ನಿನ್ನ ಸರ್ವ ವೇದಾನಂ ಹೇಳಿ ಆಯ್ತಾ? ಸರ್ವ ವೇದಾನಾಂ ವಿರುದ್ಧಂ ಎಲ್ಲಿದೆ ಅದು? 9ರಲ್ಲಿ ಇನ್ನೊಂದು ಭಾಗ ಇದೆ, ರೈಟ್? 9 ಅಥ ಸಮೀರ ವೇಗ ವಿದುತ ವೇಣು ನಿಕಷ ಜಾತೋ ದವಾನಲಹ ತದ್ವನ ಮಾಲೇಲಿಹಾನಃ ಸಮಂತಾತ್ ಸಹ ತೇನ ದದಾಹ. ಅಲ್ಲಿವರೆಗೂ ಆಗಿದೆ. ಅದ್ರ ತನಕ ಆಗಿದೆ. ಅದಕ್ಕೆ ತಾತ್ಪರ್ಯ ಕೊಡ್ತೀನಿ ಅಂತ ಹೇಳಿದಿರಿ. ತಾತ್ಪರ್ಯ ಹೇಳ್ತೀನಿ ಅಂತ ಹೇಳಿದಿರಿ ನಿನ್ನೆ. ಹೌದು, ಆಮೇಲೆ ಹೇಳ್ತೇನೆ. ಇಲ್ಲ ಆಚಾರ್ಯ, 9 ಸರ್ವದೇವಾನಾಂ ಅದು ಒಂದು ಇದಲ್ಲ, ವೇದಾನಾಂ ಅದು ಒಂದು ಬರ್ತಲ್ಲ, ವಿರುದ್ಧಂ. 9 ಇನ್ನೊಂದು ಭಾಗ ದದಾಹ ಅಂತ ಆದ್ಮೇಲೆ ಯಸ್ಯ ಕಿಲ ಅನ್ನೋದೇ ಇರೋದು. ಕರೆಕ್ಟ್. ಸರ್ವವೇದಾನಾಂ ಎಲ್ಲಿದೆ? ನಮ್ಮ ಬುಕ್ ಸಾಂಸ್ಕ್ರಿಟ್ ಬುಕ್ ತಗೊಂಡ್ರೆ ಹ ತಾತ್ಪರ್ಯ ಅದು ಹೌದಲ್ಲ. ತಾತ್ಪರ್ಯ ಅದು ಜ್ಞಾನಾನಂದಾತ್ಮಕೋ ದೇಹೋ, ಅಲ್ಲಿಂದ ತಾತ್ಪರ್ಯ ಪ್ರಾರಂಭ. ಓಕೆ. ಅದು ಸರ್ವದೇವಾನಾಂ ವಿರುದ್ಧಂ ತಾಮಲ, ಅದು ಪಾರ್ಟ್ ಆಫ್ ತಾತ್ಪರ್ಯ. ಅದು ಬೇಡ, ಅದನ್ನ ಆಮೇಲೆ ನೋಡೋಣ. ಈಗ ಮೂಲ ಕಿಲಾನು ಅದನ್ನ ಮಾಡಬೇಕು. 10ನೇ ಗದ್ಯ ಭಾಗವತದ್ದು. ಯಸ್ಯ ಕಿಲ ಅನುಚರಿತಂ ಉಪಾಕರ್ಣ್ಯ ಕಾಂಕಟ ಕರ್ನಾಟಕಾನಾಂ ದಕ್ಷಿಣ ಕರ್ನಾಟಕಾನಾಂ ರಾಜ ಅರ್ಹತ ನಾಮ
ಉಪಶಿಕ್ಷ್ಯ ಕಲಾವಧರ್ಮ ಉತ್ಕೃಷ್ಯಮಾಣೆ ಭವಿತವ್ಯೇನ ವಿಮೋಹಿತಃ ಸ್ವಧರ್ಮ ಪಥಂ ಅಕುತೋಭಯಂ ಅಪಹಾಯ ಕುಪಥಂ ಪಾಷಂಡಂ ಅಸಮಂಜಸಂ ನಿಜಮನೀಷಯಾ ಮಂದಃ ಸಂಪ್ರವರ್ತಯಿಷ್ಯತೆ. ಋಷಭ ಅವನು ಸಂಚಾರವನ್ನ ಮಾಡ್ತಾ ಮಾಡ್ತಾ ದಕ್ಷಿಣ ಕರ್ನಾಟಕಕ್ಕೆ ಬಂದ. ಅಲ್ಲಿ ಕುಟಚಾಚಲ ಅನ್ನೋ ಒಂದು ಉಪವನದಲ್ಲಿ ಮೌನವಾಗಿ ಬಾಯೊಳಗೆ ಕಲ್ಲು ಹಾಕ್ಕೊಂಡು ದಿಗಂಬರನಾಗಿ ತಲೆ ಕೆದರುಕೊಂಡು ಸಂಚಾರ ಮಾಡ್ತಾ ಇದ್ದ. ಒಂದು ದಿವಸ ಒಂದು ಗಾಳಿ, ಜೋರಾಗಿ ಬಿರುಗಾಳಿ ಬಂದು ಬಿದಿರುಗಳೆಲ್ಲ ತಿಕ್ಕಾಟದಿಂದ ಕಾಡ್ಗಿಚ್ಚು ಹತ್ಕೊಂತು. ಆ ಕಾಡ್ಗಿಚ್ಚಿನೊಳಗೆ ಋಷಭ ಪ್ರವೇಶ ಮಾಡಿದಾಗ ಆ ಋಷಭನ ಜೊತೆಗೆ ಆ ಕಾಡೆಲ್ಲ ಸುಟ್ಟಿ ಹೋಯಿತು ಅಂತ ಇಷ್ಟು ನಾವು ನಿನ್ನೆ ದಿವಸ ನೋಡಿದ್ವಿ ಕಥೆ. ಕಾಡೆಲ್ಲ ಸುಟ್ಟು ಹೋದ ಮೇಲೆ ಆ ಕಾಡ್ಗಿಚ್ಚಿನಿಂದ ಈ ಋಷಭ ಹೊರಗೆ ಬಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಋಷಭ ಹೊರಗೆ ಬಂದು, ಕಾಡ್ಗಿಚ್ಚಿನಿಂದ ಹೊರಗೆ ಬಂದವನು ತನ್ನನ್ನ ತಾನು ಮುಚ್ಚಿಟ್ಟುಕೊಂಡ. ತಾನು ಋಷಭ ಅನ್ನೋದನ್ನ ಮುಚ್ಚಿಟ್ಟುಕೊಂಡು ವಾಸುದೇವ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ತಾನು ಕಾಡ್ಗಿಚ್ಚಿನಿಂದ ಹೊರಗೆ ಬಂದ ಮೇಲೆ ತನ್ನ ಹೆಸರನ್ನ ತಾನು ವಾಸುದೇವ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಇದನ್ನ ಅಲ್ಲಿಯ ಒಬ್ಬ ರಾಜ, ಕಾಂಕಟ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಈ ಎರಡರ ರಾಜ ಅರ್ಹ ಅಂತ ಒಬ್ಬ ಇದ್ದ. ಅವನಿಗೆ ಗೊತ್ತಾಯ್ತು, ಹೀಗೆ ಒಬ್ಬ ಮಹಾತ್ಮ ಅವನು ಕಾಡ್ಗಿಚ್ಚಿನಿಂದ ಹೊರಗೆ ಬಂದು ತಾನು ವಾಸುದೇವ ಅಂತ ಹೇಳ್ಕೊಳ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಯ್ತು. ಅಂದ್ರೆ ಇವನೇ ಯಾರು, ಋಷಭ ಕಾಡ್ಗಿಚ್ಚಿನಿಂದ ಹೊರಗೆ ಬಂದವನು ತನ್ನ ಹೆಸರನ್ನ ತಾನು ವಾಸುದೇವ ಅಂತ ಹೇಳ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಕೇಳಿ ತಿಳ್ಕೊಂಡಂತಹ ಆ ರಾಜ, ಅರ್ಹತ ಎಂಬತಕ್ಕಂತಹ ರಾಜ, ಕಾಂಕಟ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡರ ರಾಜ ಅವನು. ಆ ಎರಡಕ್ಕೂ ರಾಜನಾಗಿದ್ದ ಆಗಿನ ಕಾಲದಲ್ಲಿ ಅವನ ಹೆಸರು ಅರ್ಹ ಅಂತ. ಅರ್ಹ, ಅರ್ಹತ, ಅರ್ಹನ್, ಅರ್ಹಂತ, ಅರಿಹಂತ ಅಂತ ಇದೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಅವನನ್ನೇ ಕರೆಯೋದು. ಒಬ್ಬನೇ ಅವನು. ಆ ಎಲ್ಲ ಹೆಸರುಗಳು ಒಬ್ಬನದೇ. ಅರ್ಹನ್ ಅಂತ ಕೆಲವರು ಕರೀತಾರೆ, ಅರ್ಹಂತ ಅಂತ ಕೂಡ ಕರೀತಾರೆ ಕೆಲವರು, ಅರಿಹಂತ ಅಂತ ಕೂಡ ಕರೀತಾರೆ, ಅರ್ಹತ, ಅರ್ಹ ಅಂತ ಇಲ್ಲಿ ಹೇಳ್ತಾ ಇರೋದು ಅರ್ಹ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ದಕ್ಷಿಣ ಕರ್ನಾಟಕಾನಾಂ ರಾಜ ಅರ್ಹತ ನಾಮ, ಅರ್ಹತ ನಾಮ ಅಂತ, ಅರ್ಹತ ಅಂತ ಅವನ ಹೆಸರು ಅಂತ ಇಲ್ಲಿ ಹೇಳಿದ್ದಾರೆ, ಅರ್ಹತ ಅಂತ ಹೇಳಿದ್ದಾರೆ. ಆ ಅರ್ಹತ ಅನ್ನೋನು ಏನ್ ಮಾಡಿದ, ಜನರಿಗೆಲ್ಲ ಉಪದೇಶವನ್ನ ಮಾಡ್ತಾ, ಕಲಿಯುಗದಲ್ಲಿ ಅಧರ್ಮ ಹೆಚ್ಚಾಗಬೇಕಾಗಿದೆ, ಅಸುರ ಜನರಿಗೆ ಪಾಪದ ಫಲ ಸಿಗಬೇಕಾಗಿದೆ, ಅಂತಹ ಒಂದು ಸಂಕಲ್ಪವನ್ನ ಮಾಡಿದವನು ಭಗವಂತ. ಹಾಗಾಗಿ ಆ ಭಗವಂತನ ಮೋಹಕ ಶಕ್ತಿಗೆ ಈಡಾಗಿ ಇವನು ಅರ್ಹತ ಅಂತನ್ನವನು ಏನು ಮಾಡಿದ, ಈ ಋಷಭನ ಮತ ಅಂತ ಹೇಳಿ ತಪ್ಪಾಗಿ ತಿಳ್ಕೊಂಡ. ಋಷಭ ಏನು ಉಪದೇಶ ಮಾಡ್ತಾ ಇದ್ದಾನೆ ಅದನ್ನ ತಪ್ಪಾಗಿ ತಿಳ್ಕೊಂಡ. ಸ್ವಧರ್ಮವನ್ನ ತ್ಯಾಗ ಮಾಡಿದ. ಸ್ವಧರ್ಮ ಅಂತನ್ನೋದು ನಮಗೆ ಈ ಸಂಸಾರದ ಭಯವನ್ನೇ ಪರಿಹಾರ ಮಾಡ್ತಕ್ಕಂಥದ್ದು. ಈ ಇಡೀ ಸಂಸಾರದ ಭಯವನ್ನ ಪರಿಹಾರ ಮಾಡ್ತಕ್ಕಂತಹ ಸ್ವಧರ್ಮವನ್ನ ಪರಿತ್ಯಾಗ ಮಾಡಿ ಸ್ವಧರ್ಮ ಪಥಂ ಅಕುತೋಭಯಂ ಅಪಹಾಯ. ಅಕುತೋಭಯಂ ಅಂದ್ರೆ ನಮ್ಮ ಈ ಸಂಸಾರದ ಭಯವನ್ನ ಪರಿಹಾರ ಮಾಡ್ತಕ್ಕಂತಹ ಸ್ವಧರ್ಮಂ ಅಪಹಾಯ, ಸ್ವಧರ್ಮವನ್ನ ಬಿಟ್ಟು ಅಸಮಂಜಸವಾದಂತಹ ದುರ್ಮಾರ್ಗವನ್ನ, ಕುಪಥಂ ಪಾಷಂಡಂ ಅಸಮಂಜಸಂ, ಕುಪಥ ಕೆಟ್ಟ ಮಾರ್ಗ, ಅಸಮಂಜಸವಾದದ್ದು ದುರ್ಮಾರ್ಗ, ಅಂತಹ ಎರಡು ರೀತಿಯಾದ ಪಾಷಂಡ ಮತವನ್ನ ತನ್ನದೇ ಆದ ಒಂದು ಕಲ್ಪನೆಯಿಂದ ಪ್ರಚಾರ ಮಾಡ್ತಾನೆ. ಯಾರು, ಅರ್ಹತ ಅಂತಕ್ಕಂಥವನು. ಅದು ತನ್ನದೇ ಆದ ಕಲ್ಪನೆ, ಅದು ದುರ್ಮತ. ಅದು ಋಷಭದೇವನ ಮತ ಅಲ್ಲ. ಋಷಭನೇ ಮತ ಅಂತ ಹೇಳಿ ಸುಳ್ಳಾಗಿ ತಾನು
ಅದನ್ನ ತನ್ನದೇ ಆದ ಕಲ್ಪನೆಯಿಂದ ಪಾಷಂಡ ಮತವನ್ನ ತಾನು ಪ್ರಚಾರವನ್ನ ಮಾಡ್ತಾನೆ. ಎರಡು ರೀತಿಯಾದ ಪಾಷಂಡ ಮತ ಇದೆ, ಅದನ್ನು ನೋಡೋಣ ಆಮೇಲೆ, ಅದರ ವಿವರಣೆ ಆಮೇಲೆ ಹೇಳ್ತೇನೆ. ಎರಡು ರೀತಿಯಾದ ಪಾಷಂಡ ಮತವನ್ನ ತನ್ನದೇ ಆದ ಕಲ್ಪನೆಯಿಂದ ಪ್ರಚಾರ ಮಾಡ್ತಾನೆ. ಸಂಪ್ರವರ್ತಯಿಷ್ಯತೆ ಅಂತ ಇಷ್ಟು ಈ ಭಾಗವತಕ್ಕೆ ಅರ್ಥ. ಯಸ್ಯ ಕಿಲ ಅನುಚರಿತಂ ಉಪಾಕರ್ಣ್ಯ, ಇವನು ಮಾಡಿದ್ದನ್ನ ಕೇಳಿ ಕಾಂಕಟ ಕರ್ನಾಟಕಾನಾಂ ದಕ್ಷಿಣ ಕರ್ನಾಟಕಾನಾಂ ರಾಜ ಅರ್ಹನಾಮೋಪಶಿಕ್ಷ್ಯ, ಅದು ಅರ್ಹನಾಮ ಅಂತ ಕತೆ, ಅರ್ಹತನಾಮ ಅಂತ ಕೂಡ ಪಾಠ ಇದೆ. ಅವನ ಹೆಸರು ಅರ್ಹತ ಅಥವಾ ಅರ್ಹನ್ ಅಂತ ಎರಡೂ ರೀತಿ ಇರೋದ್ರಿಂದ ರಾಜ ಅರ್ಹತನಾಮೋಪಶಿಕ್ಷ್ಯ ಅಂತನೂ ಒಂದು ಪಾಠ, ರಾಜ ಅರ್ಹನಾಮೋಪಶಿಕ್ಷ್ಯ ಅಂತನೂ ಒಂದು ಪಾಠ. ಕಲೌ ಅಧರ್ಮ ಉತ್ಕೃಷ್ಯಮಾಣೆ ಭವಿತವ್ಯೇನ, ಅಧರ್ಮ ಅಂತನ್ನೋದು ಕಲಿಯುಗದಲ್ಲಿ ಹೆಚ್ಚಾಗಬೇಕಾಗಿರೋದ್ರಿಂದ ಭವಿತವ್ಯೇನ ವಿಮೋಹಿತ ಸ್ವಧರ್ಮ ಪಥಂ ಅಕುತೋ ಭಯಂ ಅಪಹಾಯ ಕುಪಥಂ ಪಾಷಂಡಂ ಅಸಮಂಜಸಂ ನಿಜಮನೀಷಯ ಮಂದಃ ಸಂಪ್ರವರ್ತಯಿಷ್ಯತೆ. ನಿಜಮನೀಷಯ ಅಂತಿದೆ. ನಿಜಮನೀಷಯ ಅಂದ್ರೆ ತನ್ನದೇ ಆದ ಬುದ್ಧಿಯಿಂದ ಮಾಡಿದವನು, ಯಾರು ಅರ್ಹತ ಅಂತನ್ನೋನು. ಅದು ನಿಜಮನೀಷಯ, ತನ್ನ ಬುದ್ಧಿ ಹೊರತು ಋಷಭನದ್ದಲ್ಲ ಅಂತ ಅರ್ಥ. ಅದಕ್ಕೆ ಋಷಭನ ಮತ ಅಲ್ಲ ಅದು. ಋಷಭ ಹೇಳಿದ್ದೇ ಬೇರೆ, ಅವನ ಅಭಿಪ್ರಾಯವೇ ಬೇರೆ. ಅವನ ಅಭಿಪ್ರಾಯವನ್ನ ಇವನು ಬೇರೆ ಏನೋ ತಿಳ್ಕೊಂಡು ತನ್ನ ಬುದ್ಧಿಯಿಂದಲೇ ತಾನು ಈ ಕೆಟ್ಟ ಮತವನ್ನ, ಪಾಷಂಡ ಮತವನ್ನ ಪ್ರಚಾರ ಮಾಡ್ತಾನೆ ಅಂತ ಭಾಗವತ ಹೇಳ್ತಾ ಇದೆ. ಏನ ಹವಾ ಕಲೌ ಮನುಜಾಪಸದಾ ದೇವಮಾಯಾ ವಿಮೋಹಿತಾ ಸ್ವವಿಧಿ ನಿಯೋಗ ಶೌಚ ಚಾರಿತ್ರ ವಿಹೀನಾ ದೇವಹೇಡನಾದೀನ್ಯಪವ್ರತಾನಿ ನಿಜೇಚ್ಛಯಾ ಗೃಹ್ಣಾನಾ ಅಸ್ನಾನ ಅನಾಚಮನ ಆಶೌಚಕೇಶೋಲ್ಲುಂಚನಾದೀನಿ ಕಲಿನಾ ಅಧರ್ಮ ಬಹುಳೇನೋಪಹತ ಧಿಯೋ ಬ್ರಹ್ಮ ಬ್ರಾಹ್ಮಣ ಯಜ್ಞ ಪುರುಷ ಲೋಕ ವಿದೂಷಕಾ ಪ್ರಾಯೇಣ ಭವಿಷ್ಯಂತಿ. ಈ ಅರ್ಹತ ಅಂತನ್ನೋನು ಎರಡು ರೀತಿಯಾದ ಶಾಸ್ತ್ರಗಳನ್ನ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಎರಡು ಪಾಷಂಡ ಮತ. ಅವನ ಮತದ ಪ್ರಭಾವದಿಂದಲೇನೆ ಕಲಿಯುಗದಲ್ಲಿ ಜನರು, ಎಂಥ ಜನರು, ದೇವಮಾಯಾ ವಿಮೋಹಿತಾ ಮನುಜಾಪಸದಾ, ದೇವಮಾಯೆಯಿಂದ ಮೋಹಿತರಾದಂತಹ ಮನುಷ್ಯ ಅಧಮರು, ಅಂದ್ರೆ ತಮೋಯೋಗ್ಯ ಜೀವಿಗಳು ಅಂತ ಅರ್ಥ. ಮನುಷ್ಯಾಧಮರು, ಮನುಷ್ಯರಲ್ಲಿ ಅಧಮರು ದೇವಮಾಯಿಂದ ಮೋಹಿತರಾಗಿ ಸ್ವಧರ್ಮ ಬೋಧಕವಾದಂತಹ ವೇದದಲ್ಲಿಯೇ ವಿಹಿತವಾದ ಶೌಚಾಚಾರಗಳನ್ನೆಲ್ಲ ಬಿಟ್ಟುಬಿಟ್ರು. ವೇದದಲ್ಲಿ ಏನು ಹೇಳಿದ್ದಾರೆ ಶೌಚ, ಆಚಾರ ಮೊದಲಾದವುಗಳು, ಅದನ್ನೆಲ್ಲ ಬಿಟ್ಟು ದೇವತೆಗಳಿಗೆ ಅಪಚಾರವನ್ನ ಮಾಡ್ತಕ್ಕಂತಹ ಅವೈದಿಕ ವ್ರತಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಹೇಳಲಿಕ್ಕೆ ವ್ರತ ನಾವು ಮಾಡ್ತಾ ಇದ್ದೇವೆ ಅಂತ, ಅದು ಅಪಚಾರ, ದೇವತೆಗಳಿಗೆ ಅಪಚಾರವನ್ನ ಮಾಡ್ತಕ್ಕಂತಹ ಅವೈದಿಕವಾದಂತಹ ವ್ರತಗಳು. ವೇದದಲ್ಲಿ ಅಂತಹ ವ್ರತಗಳನ್ನು ಹೇಳಿಲ್ಲ. ವೇದದಲ್ಲಿ ಹೇಳಿರ್ತಕ್ಕಂಥ ವಿಹಿತವಾದ ಶೌಚ, ಆಚಾರ, ವ್ರತ, ನಿಯಮ ಮೊದಲಾದವುಗಳನ್ನೆಲ್ಲ ಬಿಟ್ಟು ವೇದ ವಿರುದ್ಧವಾದ ದೇವತೆಗಳಿಗೆಲ್ಲ ಅಪಚಾರವನ್ನ ಮಾಡ್ತಕ್ಕಂತಹ ದೇವಹೇಡನಾದೀನಿ ಅಪವ್ರತಾನಿ, ಸ್ಪಷ್ಟವಾಗಿ ಹೇಳುತ್ತದೆ ಭಾಗವತ. ದೇವಹೇಡನಾದೀನಿ, ದೇವತೆಗಳಿಗೆ ಅಪಚಾರವನ್ನ ಮಾಡ್ತಕ್ಕಂತಹ ವ್ರತಗಳು, ಅಪವ್ರತಗಳು, ಪ್ರಮಾಣವೇ ಇಲ್ಲ ಅಂಥದ್ದನ್ನ ಸ್ವೇಚ್ಛೆಯಿಂದಲೇ ಪರಿಗ್ರಹಣೆ ಮಾಡ್ತಾರೆ ಜನರು. ನಿಜೇಚ್ಛೆಯ ಗೃಹ್ಣಾನಃ, ಅದನ್ನ ಪರಿಗಣನೆ ಮಾಡ್ತಾ ಇದ್ದಾರೆ. ಯಾರು? ಮನುಷ್ಯ ಅಧಮರು. ಅವನು ಹೇಳಿದ ಮತವನ್ನ, ಅದನ್ನ ಸ್ವೇಚ್ಛೆಯಿಂದ ತಾವೇ ಪರಿಗ್ರಹಣ ಮಾಡಿ ಅದನ್ನ ಆಚಾರ ನಡೆಸ್ತಾ ಇದ್ದಾರೆ. ಅದೇ ವ್ರತ ಅಂತ ತಿಳ್ಕೊಂಡು. ಅಪವ್ರತ ಅದು. ಸ್ನಾನ ಇಲ್ಲ, ಆಚಮನ ಇಲ್ಲ, ಶೌಚ ಇಲ್ಲ, ಅದನ್ನೆಲ್ಲ ಬಿಟ್ಟು ಕೇಶೋಲ್ಲುಂಚನಾದಿಗಳನ್ನ ಮಾಡ್ತಾ
ಅಧರ್ಮಮಯವಾದ ಕಲಿಕಾಲದಿಂದ ಬುದ್ಧಿಯನ್ನ ನಾಶ ಮಾಡಿಕೊಂಡು ವೇದಗಳನ್ನ, ಬ್ರಾಹ್ಮಣರನ್ನ, ಯಜ್ಞ ಪುರುಷರನ್ನ, ಸಜ್ಜನರನ್ನ ಎಲ್ಲ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕಲಿಯುಗದಲ್ಲಿ ಅಂತ. ಕೇಶೋಲ್ಲುಂಚನ ಅಂದ್ರೆ ತಲೆ ಕೂದಲನ್ನ ಕಿತ್ತುಕೊಳ್ಳೋದು, ಕೇಶೋಲ್ಲುಂಚನ ಮೊದಲಾದಂತಹ ಅಧರ್ಮ ಕಾರ್ಯಗಳನ್ನ ಮಾಡ್ತಾ ಬ್ರಾಹ್ಮಣರನ್ನ ಬೈಯೋದು, ವೇದಗಳನ್ನ ಬೈಯೋದು, ಸಜ್ಜನರನ್ನ ಬೈಯೋದು, ಯಜ್ಞಗಳನ್ನ, ಯಜ್ಞ ಪುರುಷರನ್ನ ಎಲ್ಲ ನಿಂದನೆ ಮಾಡತಕ್ಕಂತಹ ಜನಗಳು ಮುಂದೆ ಕಲಿಯುಗದಲ್ಲಿ ಬರ್ತಾರೆ. ಪ್ರಾಯೇಣ ಭವಿಷ್ಯಂತಿ. ಏನ ಹವಾ ಕಲೌ ಮನುಜಾಪಸದಾಹ ದೇವಮಾಯಾ ವಿಮೋಹಿತಾಹ ಸ್ವವಿಧಿ ನಿಯೋಗ ಶೌಚ ಚಾರಿತ್ರ ವಿಹೀನಾಹ ದೇವಹೇಡನಾದೀನಿ ಅಪವ್ರತಾನಿ ನಿಜೇಚ್ಛಯಾ ಗೃಹ್ಣಾನಾಹ ಅಸ್ನಾನ ಅನಾಚಮನ ಆಶೌಚ ಕೇಶೋಲ್ಲುಂಚನಾದೀನಿ ಕಲಿನಾ ಅಧರ್ಮ ಬಹುಳೇನ ಉಪಹತಧಿಯಃ ಬ್ರಹ್ಮ ಬ್ರಾಹ್ಮಣ ಯಜ್ಞ ಪುರುಷ ಲೋಕ ವಿದೂಷಕಾಃ ಪ್ರಾಯೇಣ ಭವಿಷ್ಯಂತಿ. ತೈರಪಿ ಹಿ ಅರ್ವಾಕ್ತನಯ ನಿಜಲೋಕ ಯಾತ್ರಯ ಅಂಧ ಪರಂಪರೆಯ ತೇಯೇವ ಅನಾಶ್ವಸ್ಥಾಸ್ತಮಸ್ಯಂಧೇ ಸ್ವಯಮೇವ ಪ್ರಪತಿಷ್ಯಂತಿ. ಈ ರೀತಿ ಆ ಮನುಷ್ಯ ಅಧಮರು ಯಜ್ಞ ಪುರುಷನನ್ನ, ವೇದಗಳನ್ನ, ಬ್ರಾಹ್ಮಣರನ್ನ ನಿಂದನೆ ಮಾಡ್ತಾ ಆ ಅರ್ಹತ ಅನ್ನೋನು ಮಾಡಿದ ಏನೊಂದು ಪರಂಪರೆ ಇದೆ ಮತ್ತು ಅದ್ವೈತ ಮತದ ಮೂಲಕ ಅರ್ಹತ ಮತ್ತು ಅದ್ವೈತ ಮತಗಳ ಮೂಲಕವಾಗಿ ಸನಾತನವಾದಂತಹ ವೇದ ಮೂಲಕವಾದ ಧರ್ಮಗಳನ್ನೆಲ್ಲ ತ್ಯಾಗ ಮಾಡಿ ಅವೈದಿಕವಾದಂತಹ ಅಂಧ ಪರಂಪರೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅವರ ಜೊತೆಗೆ ತಾವು ಜೊತೆಯಲ್ಲಿ ತಮ್ಮ ಬುದ್ಧಿ ದೋಷವೂ ಇದೆ. ಅವರು ಏನದು ಸ್ವಾಭಾವಿಕವಾಗಿ ಅವರು ಕೂಡ ದುಷ್ಟಬುದ್ಧಿಯವರು. ಇವರ ಉಪದೇಶ ಬೇರೆ ಸಿಕ್ತು. ಇದರಿಂದ ಅಂಧಂತಮಸ್ಸಿನಲ್ಲಿ ಕೊನೆಗೆ ಹೋಗಿ ಬೀಳ್ತಾರೆ. ಇಂಥವರಿಗೆ ಉತ್ತಮವಾದ ಸಚ್ಚಾಸ್ತ್ರದಲ್ಲಿ ನಿಷ್ಠೆ ಇರೋದಿಲ್ಲ. ಅಂಧ ಪರಂಪರೆ ಅವ್ರು ಮಾಡಿದ್ರು ಅಂತ ಇವ್ರು ಮಾಡೋದು, ಅವ್ರು ಮಾಡಿದ್ರು ಅಂತ ಅವ್ರು ಮಾಡ್ತಾ ಹೋಗೋದು, ಮುಂದಿನವರೆಲ್ಲ ಮಾಡ್ತಾ ಹೋಗೋದು. ಇದೇ ಅಂಧ ಪರಂಪರೆ ಬೆಳೀತಾ ಹೋಗ್ತದೆ. ಆ ಅಂಧ ಪರಂಪರೆಯಿಂದ ಅವನಿಂದ ಪ್ರಾರಂಭ ಆಯಿತು. ಅರ್ಹತ ಅದನ್ನ ಪ್ರಾರಂಭ ಮಾಡಿದ, ಜೊತೆಗೆ ಅದ್ವೈತ ಮತವನ್ನು ಸೇರಿಸಿಕೊಂಡ. ಈ ಅದ್ವೈತ ಮತ ಮತ್ತು ಅರ್ಹತನ ಮತ, ಈ ಎರಡು ಮತಗಳ ಮೂಲಕವಾಗಿ ಸನಾತನವಾದ ವೇದ ಪರಂಪರೆ ನಾಶ ಆಗಿ ಹೋಯಿತು. ವೈದಿಕವಾದ ಧರ್ಮಗಳನ್ನು ನಾಶ ಮಾಡಿ ಅವೈದಿಕವಾದ ಅಂಧ ಪರಂಪರೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವು ತಮ್ಮವರ ಜೊತೆಗೆ ಅಂಧಂತಮಸ್ಸಿನಲ್ಲಿ ಬೀಳುತ್ತಾರೆ. ಸ್ವಯಮೇವ ಪ್ರಪತಿಷ್ಯಂತಿ ಅಂತ ಇಷ್ಟು ವಿಷಯವನ್ನ ಭಾಗವತ ಪ್ರಸ್ತಾಪ ಮಾಡಿದೆ. ಈಗ ನೋಡೋಣ, ತಾತ್ಪರ್ಯಕ್ಕೆ ಬರೋಣ. ಯಾಕೆ ಅಂತಂದ್ರೆ ಇದಿಷ್ಟು ಭಾಗವತ ನಮಗೆ ಋಷಭನ ಚರಿತ್ರೆಯನ್ನ ಈ ರೀತಿ ವರ್ಣನೆ ಮಾಡಿದೆ. ಇಲ್ಲಿ ಋಷಭ ದಾವಾನಲದಲ್ಲಿ ಕಾಡ್ಗಿಚ್ಚಿನಲ್ಲಿ ತಾನು ತನ್ನನ್ನ ಸುಟ್ಟುಕೊಂಡ ಅಂತ ಇದೆ. ಅಲ್ಲಿಂದ ಪ್ರಾರಂಭ ಮಾಡೋಣ. ಕಾಡ್ಗಿಚ್ಚು ಕಾಡನ್ನ ಸುಟ್ಟು ಹಾಕ್ತು, ಋಷಭದೇವನಿಂದ ಕೂಡಿಕೊಂಡು ಕಾಡ್ಗಿಚ್ಚು ಕಾಡನ್ನ ಸುಟ್ಟಿತು ಅಂತಿದೆ ಅಲ್ಲಿ. ಏನಿದೆ, ದಾವಾನಲಃ ತದ್ವನಂ ಆಲೇಲಿಹಾನಃ ಸಮಂತಾತ್ ಸಹತೇನ ದದಾಹ. ಸಹತೇನ ದದಾಹ ಅಂತಂದ್ರೆ ಋಷಭದೇವನಿಂದ ಕೂಡಿಕೊಂಡು ಕಾಡು ಸುಟ್ಟು ಹೋಯ್ತು ಅಂತ ಇದೆ. ಇದು ಎಲ್ಲ ವ್ಯಾಖ್ಯಾನಕಾರರು ಪ್ರಾಯ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಕಾಡು ಋಷಭದೇವನ ಸಹಿತವಾಗಿ ಕಾಡು ಸುಟ್ಟು ಹೋಯ್ತು ಅಂತ. ಗಿರಿಧರ ವ್ಯಾಖ್ಯಾನದಲ್ಲಿ ಮಾತ್ರ
ಕಾಡ್ಗಿಚ್ಚು ಋಷಭದೇವನನ್ನ ಸುಟ್ಟಿತು ಅಂತ ಹೇಳಿದ್ದಾರೆ. ಹೇಳಿ ಆದರೆ ಋಷಭದೇವನನ್ನ ಸುಟ್ಟು ಅಂತಂದ್ರೆ ಅವನ ಶರೀರ ಅಗ್ನಿ ಹೇಗೆ ಸುಡ್ಲಿಕ್ಕೆ ಸಾಧ್ಯ? ಅದು ಆನಂದಮಯವಾದ ಶರೀರ. ಆದ್ರಿಂದ ಶರೀರ ಅಗ್ನಿಯನ್ನ ಪ್ರವೇಶ ಮಾಡಿ ಅಂತರ್ಧಾನ ಆಯ್ತು ಅಂತ ಇಟ್ಟುಕೊಳ್ಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಅದು ಆನಂದಮಯವಾದ ಶರೀರ, ಹಾಗಾಗಿ ಅದು ಅಗ್ನಿ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅಗ್ನಿ ಸುಡ್ತು ಅಂದ್ರೆ ಅದರ ಅಭಿಪ್ರಾಯ ಅಗ್ನಿಯನ್ನ ಪ್ರವೇಶ ಮಾಡಿ ಅಂತರ್ಧಾನ ಆಯ್ತು ಅಂತ ಇಟ್ಟುಕೊಳ್ಬೇಕು ಅಂತ ಇಷ್ಟು ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದರೆ ವಸ್ತುತಃ ಬರೇ ಅಗ್ನಿಯನ್ನ ಪ್ರವೇಶ ಮಾಡಿ ಅಂತರ್ಧಾನ ಮಾಡಿದ್ದು ಅಷ್ಟೇ ಅಲ್ಲ. ಇಷ್ಟು ಕರೆಕ್ಟ್, ಅವ್ರು ಹೇಳಿದ್ದೇನೋ ಅಷ್ಟು ಸರಿ. ಆದ್ರೆ ತಿರುಗಿ ಮತ್ತೆ ಹೊರಗೆ ಬಂದಿದೆ ಶರೀರ. ಅದನ್ನ ಬ್ರಹ್ಮಪುರಾಣ ಹೇಳ್ತಾ ಇದೆ. ಅದನ್ನ ಆಚಾರ್ಯ ಮುಂದೆ ನಿರ್ಣಯ ಕೊಡ್ತಾರೆ. ಬ್ರಹ್ಮಪುರಾಣದ ವಾಕ್ಯವನ್ನು ಕೊಟ್ಟಾಗ ಗೊತ್ತಾಗ್ತದೆ. ಅದನ್ನು ಅವ್ರು ಹೇಳಲಿಲ್ಲ. ತಿರುಗಿ ಹೊರಗೆ ಬಂದು ಪ್ರಕಟ ಆಯ್ತು. ಅಗ್ನಿಯನ್ನ ಪ್ರವೇಶ ಮಾಡಿ ಅಂತರ್ಧಾನ ಆಯ್ತು ನಿಜ. ಮತ್ತೆ ಹೊರಗೆ ಬಂದದ್ದನ್ನ ಬ್ರಹ್ಮಪುರಾಣ ಹೇಳ್ತಾ ಇದೆ. ಅದನ್ನು ಅವರು ಹೇಳಿಲ್ಲ. ಇದಿಷ್ಟು ಅಲ್ಲಿದು. ಆಮೇಲೆ ಮುಂದೆ ಕಲಿಯುಗದಲ್ಲಿ ಮನುಷ್ಯ ಅಧಮರು, ಇವತ್ತು ನಾವೇನು ಪಾಠ ಮಾಡಿದ್ವಿ ಇದು. ಮನುಷ್ಯ ಅಧಮರು ಈ ಋಷಭದೇವ ಮಾಡಿದ ಒಂದು ಅವಧೂತ ಚರಿತ್ರೆ, ಅವಧೂತ ಚರ್ಯ ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ಇರೋದು, ತಲೆ ಕೂದಲುಗಳನ್ನ ಕೆದರ್ಕೊಳ್ಳೋದು, ಕಿತ್ತುಕೊಳ್ಳೋದು, ಶೌಚ ಇಲ್ಲ, ಆಚಾರ ಇಲ್ಲ, ಪಾಷಂಡಿಗಳಾಗೋದು, ಇಂಥದ್ದೆಲ್ಲ ಇದು ಋಷಭದೇವನ ಚರ್ಯೆ, ಅವನು ಮಾಡಿದ್ದು ಅಂತ ತಿಳ್ಕೊಂಡು ಅವನು ಮಾಡಿದ ಹಾಗೇನೆ ಇವರು ಮಾಡಿ ವೈದಿಕವಾದ ಶೌಚ ಆಚಾರಗಳನ್ನೆಲ್ಲ ಬಿಟ್ಟು ಪಾಷಂಡಿಗಳಾಗಿ ಅಂಧಂತಮಸ್ಸನ್ನ ಸೇರ್ತಾರೆ ಅಂತ ಭಾಗವತ ಹೇಳಿದೆ. ಈ ತರ ಭಾಗವತ ಹೇಳಿದ್ದನ್ನ, ಯಾಕಂದ್ರೆ ನೇರವಾಗಿ ಭಾಗವತ ಸ್ಪಷ್ಟವಾಗಿ ಹೇಳಿದೆ, ಹಾಗಾಗಿ ಬೇರೆ ವ್ಯಾಖ್ಯಾನಕಾರರು ಕೂಡ ಅದನ್ನ ಹಾಗೇ ಗ್ರಹಣ ಮಾಡಿದ್ದಾರೆ, ಎಲ್ಲರೂ ಹಾಗೆ ತಗೊಂಡಿದ್ದಾರೆ. ಆದರೆ ಭಾಗವತದಲ್ಲಿ ಇಲ್ಲೇನೆ ಮುಂದೆ 24ನೇ ಅಧ್ಯಾಯದಲ್ಲಿ, ಈಗ ನಾವು 6ನೇ ಅಧ್ಯಾಯದಲ್ಲಿದ್ದೇವೆ, ಮುಂದೆ ಇದೇ 24ನೇ ಅಧ್ಯಾಯದಲ್ಲಿ ನರಕಗಳ ವರ್ಣನೆಯನ್ನೆಲ್ಲ ಮಾಡ್ತಾರೆ. ಆ ನರಕಗಳ ವರ್ಣನೆಯನ್ನ ಮಾಡುವಾಗ ವೇದ ಮಾರ್ಗವನ್ನ ಬಿಟ್ಟು ಪಾಷಂಡಿಗಳಾದರೆ ಅಸಿಪತ್ರವನ ಅನ್ನೋ ಒಂದು ನರಕವನ್ನು ಹೇಳಿದ್ದಾರೆ. ಅಂಧಂತಮಸ್ಸಿಗೆ ಹೋಗಬೇಕು ಅಂತಾದರೆ ವೇದಗಳನ್ನ ಬಿಟ್ಟು ಪಾಷಂಡಿಗಳಾದರೆ ಅಸಿಪತ್ರವನ ಅನ್ನೋ ನರಕ ಹೇಳಿ, ಅಂಧಂತಮಸ್ಸಿಗೆ ಮತ್ತೊಬ್ಬರನ್ನ ಹತ್ಯೆ ಮಾಡಿ ಅವರ ಸಂಪತ್ತು, ಹೆಂಡತಿ, ಮಕ್ಕಳು ಮೊದಲಾದವುಗಳನ್ನು ಭೋಗಿಸೋದು ಕಾರಣ ಅಂತ ಇದೆ. ವಸ್ತುತಃ ಈ ಹತ್ಯೆ ಮಾಡೋದು, ಸಂಪತ್ತನ್ನ ಅಪಹಾರ ಮಾಡೋದು, ಹೆಂಡತಿ ಮಕ್ಕಳನ್ನ ಭೋಗಿಸೋದು, ಇದೆಲ್ಲ ಇಲ್ಲಿ ಏನು ಹೇಳಿದ್ದಾರಲ್ಲ ಅದಕ್ಕೆ ಅರ್ಥನೇ ಬೇರೆ. ಹತ್ಯೆ ಅನ್ನೋ ಶಬ್ದಕ್ಕೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಯೇ ಕೇಚ ಆತ್ಮಹನೋ ಜನಾಹ ಅಂತ ಬರ್ತದೆ. ಈಶಾವಾಸ್ಯ ಉಪನಿಷತ್ತು ಅಲ್ಲಿ ಆತ್ಮಹನೋ ಜನಾಹ, ಯೇ ಕೇಚ ಆತ್ಮಹನೋ ಜನಾಹ ಅಂತಂದ್ರೆ ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನ ಹತ್ಯೆ ಅಂತರ್ಥ. ಆತ್ಮಹನ ಅಂದ್ರೆ ಪರಮಾತ್ಮನ ಹತ್ಯೆ, ಆ ಹತ್ಯೆಯನ್ನ ಇಟ್ಟುಕೊಳ್ಬೇಕು. ಅದೇನು ಅಂತ ಮುಂದೆ ವಿವರಣೆ ಮಾಡ್ತೇನೆ. ಆ ಪರಮಾತ್ಮನ ಹತ್ಯೆ ಅಂತಂದ್ರೆ ಏನು? ಅವನ ಸಂಪತ್ತನ್ನ ತಾನು ಅನುಭವಿಸೋದು. ಇದು ಅಂಧಂತಮಸ್ಸಿಗೆ ಕಾರಣ. ಪರಮಾತ್ಮನ ಹತ್ಯೆ ಅಂದ್ರೆ ಏನು? ನನ್ನಿಂದ ಬೇರೆ ಮತ್ತೊಬ್ಬ ಪರಮಾತ್ಮ ಇಲ್ಲ, ನಾನೇ ಪರಮಾತ್ಮ ಅಂತ ಹೇಳೋದಿದೆಯಲ್ಲ, ಇದು ಪರಮಾತ್ಮನ ಹತ್ಯೆ. ಅವನ ಸಂಪತ್ತನ್ನು ಅನುಭವಿಸೋದು. ಅವನ ಸಂಪತ್ತನ್ನು ಅನುಭವಿಸೋದು ಅಂದ್ರೆ ನಾನೇ ಸ್ವತಂತ್ರ, ನಾನೇ ಈ ಸಂಪತ್ತಿಗೆ ಒಡೆಯ, ಇದು ನಂದೇ ಸಂಪತ್ತು, ನಾನೇ ಸಂಪಾದನೆ ಮಾಡಿದ್ದು, ನಂದೇ ಸಂಪತ್ತು ಅಂತ ತಿಳ್ಕೊಳ್ತೇವಲ್ಲ, ಇದು ಭಗವಂತನ ಸಂಪತ್ತನ್ನ ನಾವು ಅಪಹಾರ ಮಾಡೋದು ಅಂದ್ರೆ ಇದು. ನಾನೇ ಪರಮಾತ್ಮ, ನಾನೇ ದೇವರು ಅಂತ ಹೇಳೋದು ಪರಮಾತ್ಮನ ಹತ್ಯೆ. ಹೀಗೆ ಆತ್ಮಹನೋ ಜನಾಹ ಅಂದ್ರೆ ಭಗವಂತನನ್ನ ಹತ್ಯೆ ಮಾಡೋದು, ಭಗವಂತನ ಸಂಪತ್ತನ್ನ ಅನುಭವಿಸೋದು. ಅಂದ್ರೆ ನಾನೇ ಸ್ವತಂತ್ರ, ನನ್ನ ಹಣ ಇದು, ನಂದೇ ಸಂಪತ್ತು, ನಾನೇ ಒಡೆಯ ಅಂತ ಹೇಳಿ ನಾನೇ ಅನುಭವಿಸ್ತೇನೆ ಅಂತ ಅನ್ನೋದಿದೆಲ್ಲ ಇದು ಅಂಧಂತಮಸ್ಸಿಗೆ ಕಾರಣ ಅಂತ ಈಶಾವಾಸ್ಯೋಪನಿಷತ್ತಿನಲ್ಲಿ
ಸ್ಪಷ್ಟವಾಗಿ ಇದೆ. ಭಾಗವತದಲ್ಲಿ ಈಗ ನಾವು ನೋಡಿದ ಹಾಗೆ ಈ ಅಧ್ಯಾಯದಲ್ಲಿ ಶೌಚಾಚಾರವನ್ನ ಬಿಟ್ರೆ ಅಂಧಂತಮಸ್ಸು ಆಗ್ತದೆ ಅಂತ ಹೇಳಿದೆ. ಬರೇ ಶೌಚಾಚಾರವನ್ನ ಬಿಡೋದು, ಸಂಪತ್ತನ್ನ ಅಪಹಾರ ಮಾಡೋದು ಮೊದಲಾದವುಗಳು ಇದು ಅಂಧಂತಮಸ್ಸಿಗೆ ಕಾರಣ ಅಂತ ಹೇಳಿದಂತೆ ಕಾಣ್ತದೆ, ಆದ್ರೆ ಹಾಗಲ್ಲ. ಬ್ರಹ್ಮಪುರಾಣದಲ್ಲಿ ಇದಕ್ಕೆ ಸ್ಪಷ್ಟತೆ ಇದೆ. ಈ ಋಷಭ ಅಗ್ನಿ ಪ್ರವೇಶವನ್ನ ಮಾಡಿ ಆಮೇಲೆ ಮತ್ತೆ ಹೊರಗೆ ಬಂದು ನಾನು ವಾಸುದೇವ ಅಂತ ಹೇಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ತನ್ನನ್ನ ತಾನು ಮರೆಮಾಚಿ ನಾನು ವಾಸುದೇವ ಅಂತ ಹೇಳ್ಕೊಂಡ. ಈ ವಾಸುದೇವೋಹಂ ಅನ್ನೋದೇನಿದೆಲ್ಲ ಇದು ಆತ್ಮಹತ್ಯೆ ಅಂತ ಕರೆಸ್ಕೊಳ್ತದೆ. ಆತ್ಮಹತ್ಯೆ ಅಂದ್ರೇನು? ನಾನೇ ವಾಸುದೇವ ಅಂತ ಹೇಳ್ಕೊಳ್ಳೋದು. ಇದು ಮನುಷ್ಯ ಅಧಮರಿಗೆ, ತಮೋಯೋಗ್ಯ ಜೀವಿಗಳಿಗೆ ಅಂಧಂತಮಸ್ಸಿಗೆ ಕಾರಣ. ಇದು ನಾನೇ ದೇವರು ಅಂತ ಹೇಳ್ಕೊಳ್ಳೋದೇನಿದೆಲ್ಲ ಇದು ಅಂಧಂತಮಸ್ಸಿಗೆ ಕಾರಣ ಅಂತ ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ. ಇದು ಆತ್ಮಹತ್ಯೆ ಅಂತ ಕರೆಸ್ಕೊಳ್ತದೆ. ಈ ಅರ್ಥ ಭಾಗವತಕ್ಕೆ ವಿವಕ್ಷಿತ. ಈ ಪ್ರಕೃತದಲ್ಲಿ ಹೇಳಿದ ಭಾಗವತದ ಅರ್ಥ ಯಾವುದು ಅಂದ್ರೆ ನಾನೇ ವಾಸುದೇವ ಅಂತ ಹೇಳ್ಕೊಳ್ತಕ್ಕಂಥದ್ದು. ವಾಸುದೇವೋಹಂ ಅಂತ ಅವನು ಹೇಳ್ಕೊಂಡಲ್ಲ, ಹೊರಗೆ ಬಂದು ನಾನು ವಾಸುದೇವ ಅಂತ ಹೇಳಿಕೊಂಡು ತಿರುಗಾಡಿದ. ಹಾಗೆ ನಾವು ಕೂಡ ವಾಸುದೇವ ನಾನು ಅಂತ ಹೇಳಿಕೊಂಡು ತಿರುಗಾಡಿದ್ರೆ ನಾನೇ ದೇವರು, ದೇವರಿಗೂ ನನಗೂ ಅಭೇದ ಇದೆ ಅಂತ ಹೇಳೋದೇನಿದೆಲ್ಲ ಇದು ಆತ್ಮಹತ್ಯೆ ಅಂತ ಕರೆಸ್ಕೊಳ್ತದೆ. ಇದನ್ನಲ್ಲಿ ಹತ್ಯೆ ಅಂತ ಹೇಳಿದ್ದು. ಈಶಾವಾಸ್ಯೋಪನಿಷತ್ತು ಕೂಡ ಏಕೇಚ ಆತ್ಮಹನೋ ಜನಾಹ ಅಂತ ಇದನ್ನೇ ಹೇಳಿದ್ದು. ಈ ತರ ಇಟ್ಕೊಳ್ಬೇಕು. ಇಲ್ಲದೆ ಇದ್ರೆ ಮುಂದೆ ನರಕಗಳ ವರ್ಣನೆ ಏನು ಮಾಡಿದ್ದಾರಲ್ಲ ಅದಕ್ಕೆ ವಿರೋಧ ಬರ್ತದೆ. ಅಲ್ಲಿ ಅಸಿಪತ್ರವನ ಅನ್ನೋ ನರಕ ಹೇಳಿದ್ದಾರೆ ಪಾಷಂಡಿಗಳಾದ್ರೆ. ಪಾಷಂಡಗಳಾಗಿ ಅವೈದಿಕ ಮತವನ್ನ ಅನುಸರಣೆ ಮಾಡೋದು, ಶೌಚಾಚಾರವನ್ನ ಬಿಡೋದು, ಇದೆಲ್ಲ ಅದು ಅಂಧಂತಮಸ್ಸಿಗೆ ಕಾರಣ ಅಂತ ಹಾಗೆ ಇಟ್ಕೊಳ್ಬಾರದು. ಅದು ಅಸಿಪತ್ರವನ ಅನ್ನೋ ನರಕಕ್ಕೆ ಕಾರಣ ಆಗ್ತದೆ ಅಂತ ಮುಂದೆ ಹೇಳ್ತದೆ. ಅದನ್ನ ಇಟ್ಕೊಳ್ಬೇಕು. ಏನಿದು ಗುರುಗಳೇ ನೋಟ್ ಮಾಡಿ. ಅಲ್ಲ, ಇದು ಒಂದು ಡೌಟ್ ಇದೆ ನನಗೆ. ಆ ಕಾಡಿಗೀಚಿಂದ ಋಷಭನಾಮ ಪರಮಾತ್ಮ ಹೊರಗೆ ಬಂದು ತನ್ನ ಮುಚ್ಚಿಕೊಂಡು ತಾನೇ ವಾಸುದೇವ ಅಂತ ಅವನು ಹೇಳಿದ್ರೆ ಏನು ತಪ್ಪಿಲ್ಲ ಅಲ್ವಾ? ಅವನು ಹೇಳಿದ್ರೆ ತಪ್ಪಿಲ್ಲ, ಅದನ್ನ ನಾವು ಹೇಳಬಾರ್ದು. ಅದನ್ನ ಅನುಕರಣೆ ಮಾಡಿದ್ರಲ್ಲ ಇವರು. ಅರ್ಹತ ಅನ್ನೋನು ಏನು ಮಾಡಿದ, ಅದನ್ನೇ ಅನುಕರಣೆ ಮಾಡಿ ಅವನು ಹೇಳ್ತಾ ಇರೋ ಮತವನ್ನ ನಾವು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ನಾನು ವಾಸುದೇವ ಅಂತ ಎಲ್ರಿಗೂ ಅವನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಪರಮಾತ್ಮ ಮುಚ್ಚಿಬಿಟ್ಟು ಇವನ್ ತಾನು ಒಂದು ಹೇಳ್ಕೊಂಡ ಆ ರಾಜ ಅರ್ಹತ ಅನ್ನೋ ರಾಜ ಅವನ ಮತ ಇದು, ಹಾಗಾಗಿ ನಾವು ಹಾಗೆ ಮಾಡಬೇಕು, ಅವನು ಹೆಂಗ್ ಮಾಡಿದ್ನೋ ಹಾಗೆ ನಾವು ಮಾಡಬೇಕು ಅಂತ ಅವನು ಮಾಡಿದ್ದನ್ನೆಲ್ಲ ಮಾಡ್ತಾ ನಾನು ಕೂಡ ಅವನ ಹಂಗೇನೆ ನಾನು ವಾಸುದೇವ ಅಂತ ಹೇಳ್ಕೊಳಿಕ್ ಪ್ರಾರಂಭ ಮಾಡಿದ. ಆಯ್ತು, ಸರಿ. ಅದನ್ನ ಎಲ್ರಿಗೂ ನೀವು ಹಾಗೆ ಹೇಳ್ರಿ, ನಾನೇ ದೇವರು, ನಾನೇ ವಾಸುದೇವ ಅಂತ ಎಲ್ರು ನೀವು ಹಾಗೆ ಮಾಡ್ರೆ ಬರುತ್ತೆ. ಮುಂದೆ ಇನ್ನೂ ಸ್ವಲ್ಪ ವಿಷಯ ಇದೆ, ಹೇಳ್ತೇನೆ. ಪ್ರಧಾನವಾಗಿ ನಾನು ವಾಸುದೇವ ಅಂತ ಹೇಳ್ಕೊಳ್ಳೋದು, ನಾನೇ ದೇವರು ಅಂತ ಹೇಳೋದೇನಿದೆಲ್ಲ ಇದು ಆತ್ಮಹತ್ಯೆ. ಇದನ್ನ ಮಾಡಿದವರಿಗೆ ಅಂಧಂತಮಸ್ಸು. ಅದು ಈ ಭಾಗವತಕ್ಕೆ ಅಭಿಪ್ರಾಯ. ಇಲ್ಲಿ ಅಂಧಂತಮಸ್ಸಾಗತ್ತೆ ಅಂತ ಹೇಳಿರೋದು ಈ ರೀತಿ ಆತ್ಮಹನ ಜನರಿಗೆ, ನಾನೇ ವಾಸುದೇವ ನಾನೇ ದೇವರು ಅಂತ ಅದ್ವೈತ ಉಪಾಸನೆಯನ್ನೇನು ಮಾಡ್ತಾರಲ್ಲ, ಆ ಅದ್ವೈತವನ್ನ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಅಂಧಂತಮಸ್ಸಾಗತ್ತೆ ಅಂತ ಅನ್ನೋದು ಭಾಗವತದ ಅಭಿಪ್ರಾಯ. ಇದನ್ನು ಬ್ರಹ್ಮಪುರಾಣ ಸ್ಪಷ್ಟಪಡಿಸ್ತದೆ. ಆ ಬ್ರಹ್ಮಪುರಾಣದ ವಾಕ್ಯವನ್ನ ನೋಡೋಣ. ಮಧ್ವಾಚಾರ್ಯರು ಇಲ್ಲಿ ಆ ಬ್ರಹ್ಮಪುರಾಣದ ಅನೇಕ ವಾಕ್ಯಗಳನ್ನು ಉದಾಹರಿಸಿದ್ದಾರೆ. ಆ ಎಲ್ಲ ವಾಕ್ಯಗಳ ಅಭಿಪ್ರಾಯವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಾಗ ಭಾಗವತಕ್ಕೆ ಏಕಾರ್ಥ ಮಾಡಲಿಕ್ಕೆ ಬರ್ತದೆ. ಏನದು ಬ್ರಹ್ಮಪುರಾಣದ ವಾಕ್ಯ? ಜ್ಞಾನಾನಂದಾತ್ಮಕೋ ದೇಹ ಋಷಭಸ್ಯ ಮಹಾತ್ಮನಃ ತಾದೃಶೇನೈವ ಮನಸಾ ಕ್ರಮಂ ಸ್ತುಕುಟಚಾಚಲೆ ತಾವಾಗ್ನಿಮನುವಿಶ್ಯಾಥ ತತ್ರಸ್ಥಃ ಪ್ರಾದಹ ಜಗತ್
ಅಭಿವ್ಯಕ್ತಸ್ತಸ್ಥೋ ವಿಷ್ಣು ಸನಾತನಃ ಋಷಭತ್ವೇನ ಸಂಗೋಪ್ಯ ಧರ್ಮಾನದ್ಯಾಪಿ ತತ್ರಗಃ ಆಸ್ತೆ ಸ ವಾಸುದೇವಾತ್ಮ ವಾಸುದೇವೋಹಮಿತ್ಯಜಃ. ನೋಡಿ, ಮಹಾತ್ಮನಾದಂತಹ ಋಷಭ ಅವನ ಆ ಜ್ಞಾನಾನಂದಾತ್ಮಕವಾದಂತಹ ದೇಹ ಏನಿದೆ ಅದು ಇದೇ ರೀತಿ ಅವನ ಜ್ಞಾನಾನಂದಾತ್ಮಕವಾದ ಮನಸ್ಸು, ಅವನ ಮನಸ್ಸು ಬೇರೆ ಅಲ್ಲ, ಅವನ ದೇಹ ಬೇರೆ ಅಲ್ಲ, ಎಲ್ಲವೂ ಜ್ಞಾನಾನಂದಾತ್ಮಕವಾದದ್ದು. ಅಂತಹ ಜ್ಞಾನಾನಂದಾತ್ಮಕವಾದ ದೇಹ, ಅದೇ ರೀತಿ ಜ್ಞಾನಾನಂದಾತ್ಮಕವಾದ ಮನಸ್ಸಿನಿಂದ ಆ ಕುಟಚಾದ್ರಿ ಅನ್ನೋಲ್ಲಿ ಸಂಚಾರವನ್ನ ಮಾಡ್ತಾ, ಹಿಂದೆ ಬಂತಲ್ಲ ಅದನ್ನ ಇಲ್ಲಿ ಅನುವಾದ ಮಾಡಿದೆ ಬ್ರಹ್ಮಪುರಾಣ. ಈ ರೀತಿ ಸಂಚಾರವನ್ನ ಮಾಡ್ತಾ ಕ್ರಮಂಸ್ತು ಕುಟಚಾಚಲೇ ದಾವಾಗ್ನಿ ಅನುಪ್ರವೇಶ, ಕಾಡಿಗಿಚ್ಚನ್ನ ಪ್ರವೇಶ ಮಾಡಿ ಆ ಅಗ್ನಿಯಲ್ಲಿ ಇದ್ದು ಆ ಕಾಡಿನಲ್ಲಿ ಇರ್ತಕ್ಕಂತಹ ಎಲ್ಲ ಚರಾಚರಗಳನ್ನು ಸುಟ್ಟಿತು. ಅಲ್ಲಿ ಸುಟ್ಟಿದ್ದು ಇವನ ಅಗ್ನಿಯೇ. ಕಾಡಿಗಿಚ್ಚು ಹತ್ಕೊಂತು, ಅದನ್ನು ಪ್ರವೇಶ ಮಾಡಿದ ಇವನ ಒಂದು ಆ ಅಗ್ನಿಯೇ ಇಡೀ ಕಾಡಿನಲ್ಲಿರುವ ಎಲ್ಲ ಚರಾಚರಗಳನ್ನು ಸುಟ್ಟಿತು. ಹೀಗೆ ಅಗ್ನಿಯಲ್ಲಿದ್ದಂತಹ ಆ ಸನಾತನನಾದಂತಹ ವಿಷ್ಣು ಆಮೇಲೆ ಅಲ್ಲಿಂದ ಹೊರಗೆ ಬಂದ. ಹೊರಗೆ ಅಭಿವ್ಯಕ್ತನಾಗಿ ವಿಷ್ಣು ಸನಾತನಃ ಏವಂ ಅಗ್ನೇಹ ಅಭಿವ್ಯಕ್ತಃ, ಹೊರಗೆ ಬಂದು ಅಭಿವ್ಯಕ್ತನಾಗಿ ತಾನು ಋಷಭ ಅನ್ನೋದನ್ನ ಮರೆಮಾಚಿ ಸಂಗೋಪ್ಯ, ಆ ಋಷಭ ನಾನು ಅನ್ನೋದನ್ನ ಮರೆಮಾಚಿ ಇವತ್ತಿಗೂ ಕೂಡ ಆ ಕುಟಚಾದ್ರಿಯ ಉಪವನದಲ್ಲಿ ಧರ್ಮಾಚರಣೆಯನ್ನ ಮಾಡ್ತಾ ಇದ್ದಾನೆ. ಅವನು ತಾನು ವಾಸುದೇವನೇ ಆಗಿರೋದ್ರಿಂದ ನಾನು ವಾಸುದೇವ ಅಂತ ತನ್ನ ವ್ರತವನ್ನ, ನಿರ್ದುಷ್ಟವಾದ ಮತ ಅದು, ತಾನು ವಾಸುದೇವನೇ, ಸ್ವತಃ ತಾನು ವಾಸುದೇವ ಆದ್ರಿಂದ ತನ್ನ ನಿರ್ದುಷ್ಟವಾದ ಮತವನ್ನ ಇವತ್ತಿಗೂ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಅದ್ಯಾಪಿ ತತ್ರ ಧರ್ಮಾನ್ ಆಸ್ತೆ ಸಹ ವಾಸುದೇವಾತ್ಮ ವಾಸುದೇವೋಹಂ ಇತಿ. ತಾನು ವಾಸುದೇವನೇ ಆದ್ರಿಂದ ವಾಸುದೇವೋಹಂ ಅಂತ ತಾನು ತನ್ನ ನಿಜವಾದ ನಿರ್ದುಷ್ಟವಾದ ಮತವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಆದರೆ ಸದಾ ಸ್ಥಿತಿಂ ತಾಂತು ಶುಶ್ರಾವಾರ್ಹೋ ದುರಾತ್ಮವಾನ್ ಪೂರ್ವಂತು ಪೌಂಡ್ರಕೋ ನಾಮ ವಾಸುದೇವಸ್ಸು ದುರ್ಮತಿ ಜಾತಿಸ್ಮರೋ ದ್ವಿಧಾ ಶಾಸ್ತ್ರಂ ಪಾಷಂಡಂ ನಿರ್ಮಮೇ ನೃಪಃ ಏಕಂ ತು ವಾಸುದೇವಾಖ್ಯಂ ವಾಸುದೇವೋಹಮಿತ್ಯಪಿ ಕುತ್ಸಿತಂ ವಾಸುದೇವತ್ವ ಪ್ರತಿಪಾದಕಮಾತ್ಮನಃ ಲೋಕಾರ್ಥಂ ಚಾಪರಮಪಿ ಚಕಾರಾರ್ಹತ ನಾಮಕಂ. ಇನ್ನು ಮುಂದೆ ನಡೆಯೋದೇ ನೋಡಿ, ವಿಷ್ಣು ಬ್ರಹ್ಮಪುರಾಣ ನಮಗೆ ಹೇಳ್ತಾ ಇದೆ, ಅವನೇನೋ ವಾಸುದೇವನೇ ಆದ್ರಿಂದ ತಾನು ವಾಸುದೇವ ಅಂತ ತನ್ನ ನಿಜವಾದ ನಿರ್ದುಷ್ಟವಾದ ಮತವನ್ನ ತಾನು ಪ್ರತಿಪಾದನೆ ಮಾಡಿದ. ಆದರೆ ದುರಾತ್ಮನಾದಂತಹ ಅರ್ಹ ಅನ್ನೋ ರಾಜ, ಅರ್ಹ ಅನ್ನೋನು ದುರಾತ್ಮವಾನ್ ಅಂತ ಹೇಳಿದೆ ನೋಡಿ. ದುರಾತ್ಮ, ಅವನು ಕೆಟ್ಟವನು. ಆ ಕೆಟ್ಟವನಾದ ದುರಾತ್ಮನಾದ ಅರ್ಹ ಅನ್ನೋ ರಾಜ ಇದನ್ನ ಕೇಳಿ ತಿಳಿದ. ಇವನು ಸ್ವತಃ ದುರ್ಬುದ್ಧಿ, ದುರಾತ್ಮ. ಯಾಕೆ ಅಂದ್ರೆ ಇವನು ಯಾರು ಗೊತ್ತಾ? ಅರ್ಹ ಅಂತನ್ನೋನು ಹಿಂದೆ ಪೌಂಡ್ರಕ ವಾಸುದೇವ ಅಂತ ಇದ್ದ. ಮಹಾಭಾರತ ಕಾಲದಲ್ಲಿ ಕೃಷ್ಣ ಅವತಾರ ಆದಾಗ ಪೌಂಡ್ರಕ ವಾಸುದೇವ ಅಂತೇನಿದ್ನಲ್ಲ, ಅಂದ್ರೆ ಪೌಂಡ್ರಕ ಅಂತ ಅವನಿಗೆ ಹೆಸರು, ವಸುದೇವನ ಮಗ. ವಸುದೇವನ ಮಗ ಆದ್ರಿಂದ ಅವನಿಗೂ ವಾಸುದೇವ ಅಂತ ಹೆಸರು. ಆದ್ರೆ ಅವನು ಪೌಂಡ್ರಕ. ಆ ಪೌಂಡ್ರಕ ವಾಸುದೇವನಾಗಿದ್ದವನು ಈಗ ಅರ್ಹ ಅನ್ನೋ ಹೆಸರಿನಿಂದ ರಾಜನಾಗಿ ಹುಟ್ಟಿದ್ದಾನೆ. ಇದನ್ನೇನು ಯಾರೋ ದ್ವೈತಿಗಳು ಹೇಳಿದ್ದಲ್ಲ, ಇದು ಬ್ರಹ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಇದೆ. ಪೌಂಡ್ರಕ ವಾಸುದೇವನೇ ಈಗ ಜಾತಿಸ್ಮರೋ ಅಂದ್ರೆ ಅವನಿಗದು ಜ್ಞಾಪಕ ಇತ್ತು, ತಾನು ಪೌಂಡ್ರಕ ವಾಸುದೇವನಾಗಿದ್ದೆ ಅನ್ನೋದು ಅವನಿಗೆ ಗೊತ್ತಿತ್ತು. ಅಂತಹ ರಾಜ ಅವನು ದುರ್ಮತಿಯಿಂದ ಪಾಷಂಡ ಮತಗಳನ್ನು ಸ್ಥಾಪನೆ ಮಾಡಿದ. 2 ಪಾಷಂಡ ಮತಗಳನ್ನು ಸ್ಥಾಪನೆ ಮಾಡಿದ ಅಂತ ಹೇಳಿದ್ದೆ. ದ್ವಿಧಾಶಾಸ್ತ್ರಂ ಪಾಷಂಡಂ ನಿರ್ಮಮೇ ನೃಪಃ. 2 ವಿಧವಾದ ಪಾಷಂಡ ಮತಗಳನ್ನ ತಾನು ಸ್ಥಾಪನೆ ಮಾಡಿದ್ದಂತೆ ಆ ಅರ್ಹ ಅನ್ನೋ ದುಷ್ಟ ರಾಜ. ಅವನು ಹಿಂದೆ ಪೌಂಡ್ರಕ ವಾಸುದೇವನಾಗಿದ್ದ. ನಾನೇ ವಾಸುದೇವ ಅಂತ ಹೇಳತಕ್ಕಂತಹ ವಾಸುದೇವತ್ವವನ್ನ ಪ್ರತಿಪಾದನೆ ಮಾಡುವ ಒಂದು ಮತ, ಅವನ ಮತ ದುಷ್ಟ ಮತ, ವಾಸುದೇವ ಮತ ಅಂತಾನೆ ಹೆಸರು ಅದಕ್ಕೆ. ಅವನ ಹಿಂದೆ ಆವಾಗಲೂ ಆ ಮತವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದ. ಆದರೆ ಆವಾಗ ಕೃಷ್ಣ ಇದ್ದ ಭೂಮಿಯಲ್ಲಿ, ಅವನಿಗೆ ಆ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ.
ಅವನು ಹಿಂದೆ ಮಹಾಭಾರತದಲ್ಲಿ ಬರ್ತದೆ, ನಾನು ವಾಸುದೇವನೇ, ಅವನು ಮಾತ್ರ ಏನು ವಾಸುದೇವ, ನಾನು ವಾಸುದೇವ ಅಂತ ಕೃತ್ರಿಮವಾದ ಶಂಖಚಕ್ರಗಳನ್ನ ಚತುರ್ಭುಜಗಳನ್ನ ಧಾರಣೆ ಮಾಡ್ಕೊಂಡು ಬಂದಿದ್ದ ಅಂತ ಬರ್ತದೆ ಮಹಾಭಾರತದಲ್ಲಿ. ನಾನೇ ವಾಸುದೇವ, ನಾನು ವಾಸುದೇವ ಅಂತ, ಅಲ್ಲಿ ನಾನೇ ಅನ್ಲಿಲ್ಲ, ನಾನು ವಾಸುದೇವ ಅಂತ ಬಂದಿದ್ದ. ಅವನು ಮಾತ್ರ ಏನು ನಾನು ವಾಸುದೇವ ಅಂತ ಹೇಳಿ ಕೃತ್ರಿಮವಾದ ಶಂಖಚಕ್ರಗಳನ್ನೆಲ್ಲ ಧಾರಣೆ ಮಾಡ್ಕೊಂಡು ಬಂದಿದ್ದ. ಆಮೇಲೆ ಅವನಿಗೆ ಅಲ್ಲಿ ಅವಮಾನ ಆಯಿತು ಅಂತೆಲ್ಲ ಬರ್ತದೆ ಕತೆ. ಆವಾಗ ಅವನ ಕೈಯಿಂದ ಆಗಲಿಲ್ಲ. ಈಗ ಅವನೇನು ಮಾಡಿದ, ಆ ಮತವನ್ನ, ನಾನೇ ವಾಸುದೇವ ಅಂತ ಹೇಳತಕ್ಕಂತಹ ಮತ, ಆ ಮತವನ್ನ ತನಗಾಗಿಯೇ ತಾನು ಸ್ಥಾಪನೆ ಮಾಡಿಕೊಂಡ. ಇದು ತನಗಾಗಿ ಮಾಡಿಕೊಂಡಂತಹ ಮತ. ವಾಸುದೇವೋಹಂ ಇತ್ಯಪಿ ಕುತ್ಸಿತಂ ವಾಸುದೇವತ್ವ ಪ್ರತಿಪಾದಕಂ ಆತ್ಮನಃ, ತನಗೋಸ್ಕರ ಮಾಡಿಕೊಂಡಂತಹ ಒಂದು ಮತ, ಕುತ್ಸಿತವಾದ ಮತ, ನಾನೇ ವಾಸುದೇವ ಅಂತ ಪ್ರತಿಪಾದನೆ ಮಾಡುವಂತಹ ಒಂದು ಮತ. ಅದನ್ನ ತನಗೋಸ್ಕರ ತಾನು ಮಾಡಿಕೊಂಡ. ಇನ್ನೊಂದು ಮತವನ್ನ ಲೋಕಕ್ಕೋಸ್ಕರ ಮಾಡಿದ, ಎರಡನೇದ್ದು ಅರ್ಹತ ಅಂತ ಅದಕ್ಕೆ ಹೆಸರು. ಒಂದು ವಾಸುದೇವ ಮತ, ಇನ್ನೊಂದು ಅರ್ಹತ ಮತ ಅಂತ. ಈ ಅರ್ಹತ ಮತ ಅಂತ ಅನ್ನೋದು ಮತ್ತೊಂದು ಹೆಸರಿನಿಂದ ಸ್ಥಾಪನೆ ಮಾಡಿದ ಮತ. ಹೀಗೆ ಎರಡು ಮತಗಳನ್ನ ಸ್ಥಾಪನೆ ಮಾಡಿದ. ತತ್ ಪ್ರಶಿಷ್ಯ ಕ್ರಮುರ್ನಾಮ ನ ಜಾನಂ ಸ್ತನ್ಮತಂ ಪರಂ ವಾಸುದೇವಾತ್ಮತಾಂ ಸರ್ವಜೀವಾನಾಮವದತ್ ಕುಥೀಹಿ ಕ್ರಂ ವಾಕ್ಯಂ ಶಾಸ್ತ್ರಮಕರೋದಭೇದ ಪ್ರತಿಪಾದಕಂ ಕುಶಾಸ್ತ್ರಂ ಸರ್ವವೇದಾನಾಂ ವಿರುದ್ಧಂ ತಾಮಸಾಲಯಂ ತದ್ದೃಷ್ಟ್ವಾದ್ಯಾಪಿ ವರ್ತಂತೆ ವರ್ತಿಷ್ಯಂತಿ ಕಲೌ ತಥಾ ಅಶೌಚ ಅವ್ರತಾಚಾರಾಃ ವಾಸುದೇವೋಹಮಿತ್ಯಪಿ ಇತಿ ಬ್ರಾಹ್ಮೇ. ಇವನೇನು ಅರ್ಹತ ಅನ್ನೋ ಹೆಸರಿನಿಂದ ಮತ್ತೊಂದು ಮತವನ್ನು ಸ್ಥಾಪನೆ ಮಾಡಿದ್ನಲ್ಲ, ಇದು ಲೋಕಕ್ಕೋಸ್ಕರ ಮಾಡಿದ್ದು. ತಾನೂ ಹಾಳಾಗೋದಲ್ಲದೆ ಮತ್ತೊಬ್ಬರನ್ನೂ ಹಾಳು ಮಾಡಬೇಕು. ಯಾಕೆ, ಅಂಧಂತಮಸ್ಸಿಗೆ ಹೋಗ್ಲೇಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ. ತಾನು ಮಾತ್ರ ಹಾಳಾದ್ರೆ ಆಗೋದಿಲ್ಲ, ಮತ್ತೊಬ್ಬರನ್ನೂ ಹಾಳು ಮಾಡಬೇಕು, ಆವಾಗಲೇ ಅಂಧಂತಮಸ್ಸಾಗೋದು. ಅದಕ್ಕೆ ಎಲ್ರಿಗೂ ಅಂಧಂತಮಸ್ಸನ್ನ ಉಂಟು ಮಾಡಬೇಕು, ತಾನು ಅಂಧಂತಮಸ್ಸಿಗೆ ಹೋಗಬೇಕು ಅಂತ ಮಾಡಿದ ಕೆಲಸ ಇದು. ತನಗೋಸ್ಕರ ತಾನು ಒಂದು ಮತ ಮಾಡಿಕೊಂಡ, ವಾಸುದೇವ ಪ್ರತಿಪಾದಕವಾದ ಮತ. ಇನ್ನೊಂದು ಅರ್ಹತ ಅನ್ನೋ ಹೆಸರಿನಿಂದ ಮತವನ್ನ ಸ್ಥಾಪನೆ ಮಾಡಿದ. ಅದನ್ನ ಅವನ ಶಿಷ್ಯನ ಶಿಷ್ಯ, ಪ್ರಶಿಷ್ಯ, ಈ ಅರ್ಹತನ ಶಿಷ್ಯ ಒಬ್ಬ ಇದ್ದ, ಅವನಿಗೆ ಮತ್ತೊಬ್ಬ ಶಿಷ್ಯ ಇದ್ದ, ಅವನ ಹೆಸರು ಕ್ರಮು ಅಂತ. ಅವನ ಮಧ್ಯದಲ್ಲಿರೋವನ ಹೆಸರನ್ನ ಹೇಳೋದಿಲ್ಲ, ಅರ್ಹತನ ಪ್ರಶಿಷ್ಯ ಅಂತ ಅಷ್ಟೇ ಹೇಳ್ತಾರೆ. ಅರ್ಹತನಿಗೆ ಒಬ್ಬ ಶಿಷ್ಯ ಇದ್ದ, ಅವನ ಹೆಸರು ಗೊತ್ತಿಲ್ಲ. ಅವನ ಶಿಷ್ಯ ಒಬ್ಬ ಕ್ರಮು ಅಂತ ಇದ್ದ. ಕ್ರಮ್ ವಾಕ್ಯಂ ಶಾಸ್ತ್ರಮಕರೋತ್ ತತ್ ಪ್ರಶಿಷ್ಯ ಕ್ರಮುರ್ನಾಮ. ಅವನ ಪ್ರಶಿಷ್ಯ ಅಂದ್ರೆ ಶಿಷ್ಯನ ಶಿಷ್ಯ, ಈ ಅರ್ಹತನ ಶಿಷ್ಯನ ಶಿಷ್ಯ ಇದ್ದಾನೆ, ಅವನ ಹೆಸರು ಕ್ರಮು ಅಂತ. ಅವನು ಮಹಾ ದುರ್ಬುದ್ಧಿ. ಅವನು ಈ ಹಿಂದೆ ಹೇಳಿದ್ದನ್ನ ಇನ್ನು ಸ್ವಲ್ಪ ತಿದ್ದಿದ. ಇವನು ನಾನು ವಾಸುದೇವ ಅಂತ ಅವನು ಹೇಳಿದ್ದ. ಇವನು ಮುಂದೆ ಬಂದವನು ಕ್ರಮು ಅಂತವನ್ನ ಇವನು ಮಾಡದ, ಅದನ್ನ ಇನ್ನೂ ಸ್ವಲ್ಪ ತಿದ್ದಿ ನಾನೊಬ್ಬನೇ ವಾಸುದೇವ ಅಂತ ಹೇಳತಕ್ಕಂತಹ ಒಂದು ಮತ. ತಾನೊಬ್ಬನೇ ವಾಸುದೇವ ಅಂತ ಹೇಳತಕ್ಕಂತಹ ಅರ್ಹತನ ಮತ ಅದು ಸರಿಯಲ್ಲ, ಎಲ್ಲಾ ಜೀವರಿಗೂ ವಾಸುದೇವತ್ವ ಸ್ವರೂಪವನ್ನ ಹೇಳಬೇಕು ಅಂತ ಹೊಸದಾಗಿ ಅದನ್ನು ಪ್ರಾರಂಭ ಮಾಡಿದ. ಅವನು ನಾನೇ ವಾಸುದೇವ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ದ. ತನಗೋಸ್ಕರ ತಾನು ಮಾಡಿಕೊಂಡ ಮತ ಅದು, ಆ ಪೌಂಡ್ರಕ ವಾಸುದೇವ. ಇವನೇನು ಮಾಡಿದ, ಕ್ರಮು ಅಂತನ್ನವನು ತಾನೊಬ್ಬನೇ ವಾಸುದೇವ ಅಂತ ಹೇಳೋದು ಸರಿಯಲ್ಲ, ಎಲ್ಲಾ ಜೀವರು ವಾಸುದೇವರೇ, ಅವನೊಬ್ಬನೇನು ವಾಸುದೇವ, ಹಾಗಾಗಿ ಎಲ್ಲರೂ ವಾಸುದೇವ ಸ್ವರೂಪರೇ, ಎಲ್ಲಾ ಜೀವರು ಕೂಡ ವಾಸುದೇವರೇ ಅನ್ನೋ ಮತ ಇದು ಅರ್ಹತನ ಮತ. ಎಲ್ಲಾ ಜೀವರು ವಾಸುದೇವ ಸ್ವರೂಪರು ಅಂತ ಹೇಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಅಭೇದ ಪ್ರತಿಪಾದಕಂ ಕುಶಾಸ್ತ್ರಂ, ಸರ್ವಜೀವಾನಾಂ ಅಭೇದ ಪ್ರತಿಪಾದಕಂ, ಎಲ್ಲಾ ಜೀವರಿಗೂ ಅಭೇದವನ್ನ ಪ್ರತಿಪಾದನೆ ಮಾಡತಕ್ಕಂತಹ ಕೆಟ್ಟ ಶಾಸ್ತ್ರ, ಅದನ್ನ ಆ ಕ್ರಮು ಅಂತನ್ನೋನು ಪ್ರಾರಂಭ ಮಾಡಿದ. ಅದು ದುಷ್ಟಶಾಸ್ತ್ರ. ಅದು ತಾಮಸಾಲಯಂ ಸರ್ವವೇದಾನಾಂ ವಿರುದ್ಧಂ ಕುಶಾಸ್ತ್ರಂ.
ಅಂತ ನೋಡಿ ಬ್ರಹ್ಮಪುರಾಣದ ವಾಕ್ಯ. ನಾನೇ ದೇವರು ಅಂತ ಹೇಳತಕ್ಕಂತಹ ಶಾಸ್ತ್ರ ಏನಿದೆ ಅದು ಕುಶಾಸ್ತ್ರ, ಕೆಟ್ಟ ಶಾಸ್ತ್ರ. ಸರ್ವ ವೇದಾನ ವಿರುದ್ಧಂ, ಎಲ್ಲ ವೇದಗಳಿಗೆ ವಿರುದ್ಧವಾದದ್ದು. ತಾಮಸಾಲಯಂ, ತಮಸ್ಸಿಗೆ ಕಳಿಸ್ತಕ್ಕಂತಹ ಶಾಸ್ತ್ರ. ಇದನ್ನ ಕ್ರಮು ಅಂತನ್ನೋನು ಕ್ರಮು ಅನ್ನೋ ಹೆಸರಿನಿಂದಲೇನೆ ತನ್ನ ದುಷ್ಟವಾದ ಶಾಸ್ತ್ರವನ್ನ ರಚನೆ ಮಾಡಿದ. ಅಷ್ಟಾಯ್ತಾ? ಮುಂದೆ ಬರೋ ಜನ ಇದ್ದಾರಲ್ಲ ತಮೋಯೋಗ್ಯ ಜೀವಿಗಳು, ನೋಡಿ ಹೇಗಿದ್ದಾರೆ ಅಂದ್ರೆ, ಇವನು ಮಾಡಿದ ಅದ್ವೈತ ಮತವನ್ನ ಕಲಿಯುಗದಲ್ಲಿ ಇಂತಹ ಅಜ್ಞ ಜನರು ಶೌಚ ಆಚಾರ ಮೊದಲಾದವುಗಳನ್ನೆಲ್ಲ ಬಿಟ್ಟು ಈ ಅರ್ಹತ ಮತವನ್ನ ಅನುಸರಣೆ ಮಾಡ್ತಾರೆ. ನಾನೇ ದೇವರು ಅನ್ನೋ ಅದ್ವೈತ ಮತವನ್ನು ಕೂಡ ಅನುಸರಣೆ ಮಾಡ್ತಾರೆ ಮತ್ತು ಅದನ್ನೇ ಪ್ರಚಾರ ಮಾಡ್ತಾರೆ. ತಾವು ಈ ಅದ್ವೈತ ಮತವನ್ನ ಮತ್ತು ಈ ಕ್ರಮು ಮಾಡಿದ ಮತವನ್ನ ತಾವು ಅನುಸರಣೆ ಮಾಡಿ ನಾನೇ ದೇವರು ನಾನೇ ದೇವರು, ನಾನು ದೇವರು ಒಂದೇ, ಅಹಂ ಬ್ರಹ್ಮಾಸ್ಮಿ ಅಂತ ಇದನ್ನ ತಾವು ಅನುಸರಣೆ ಮಾಡಿ ಮತ್ತೊಬ್ಬರಿಗೂ ಅದನ್ನೇ ಉಪದೇಶ ಮಾಡ್ತಾರೆ. ಅಶೌಚಾಹ ಅವ್ರತಾಚಾರಾಹ ವಾಸುದೇವೋಹಮಿತ್ಯಪಿ, ನಾನೇ ವಾಸುದೇವ ನಾನೇ ದೇವರು ಅಂತ ಹೇಳಿಕೊಳ್ತಕ್ಕಂತಹ ಮತವನ್ನ ಅವರು ಅನುಸರಣೆ ಮಾಡ್ತಾರೆ. ಕಲಿಯುಗದಲ್ಲಿ ಇಂತಹ ಜನ ಮುಂದೆ ಬರ್ತಾರೆ ಅಂತ ಹೀಗೆ ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ. ಈಗ ಸ್ಪಷ್ಟ ಆಯ್ತು. ನಾನೇ ದೇವರು ಅಂತ ಅವನು ಹೇಳಿಕೊಂಡ ಯಾರು ನಮ್ಮ ಋಷಭ, ಅವನು ಹೇಳಿದ್ದೇನೋ ಸರಿ, ಅವನು ವಾಸುದೇವನೇ ಆದ್ರಿಂದ ತನ್ನ ನಿರ್ದುಷ್ಟವಾದ ಮತವನ್ನ ತಾನು ಸ್ಥಾಪನೆ ಮಾಡಿದ. ಅವನು ಅಲ್ಲಿಂದ ಕಾಡಿಗಿಚ್ಚಿಂದ ಹೊರಗೆ ಬಂದು ತಾನು ವಾಸುದೇವ ಅಂತ ಹೇಳಿಕೊಂಡ, ಅದು ಸರಿ. ಆದರೆ ಈ ಅರ್ಹ ಅಂತಕ್ಕಂಥವನು ಮಾಡಿದ್ದು ದುಷ್ಟ. ಅವನು ಪೌಂಡ್ರಕ ವಾಸುದೇವ. ಅವನು ಮಾಡಿದಿರೋ ಕೆಲಸ ಏನು? ತನಗೋಸ್ಕರ ಒಂದು ಮತ ವಾಸುದೇವ ಮತ, ಮತ್ತೊಬ್ಬರಿಗೋಸ್ಕರ ಒಂದು ಮತ ಅರ್ಹತ ಅನ್ನೋ ಒಂದು ಮತ. ಈ ಎರಡು ಮತಗಳನ್ನ ಸ್ಥಾಪನೆ ಮಾಡಿ ನಾನೇ ದೇವರು ಅಂತ ಹೇಳತಕ್ಕಂಥ ಒಂದು ಮತ. ಎಲ್ಲಾ ಜೀವರು ದೇವರುಗಳೇ, ಎಲ್ಲಾ ಜೀವರು ಕೂಡ ವಾಸುದೇವರೇ ಅಂತ ಹೇಳತಕ್ಕಂತಹ ಅದ್ವೈತ ಮತ. ಈ ಎರಡು ಮತಗಳನ್ನ ಭೂಮಿಯಲ್ಲಿ ಪ್ರಚಾರ ಮಾಡಿದ. ಅದರಲ್ಲಿ ಪ್ರಧಾನವಾಗಿ ಅವನ ಪ್ರಶಿಷ್ಯ ಕ್ರಮು ಅಂತನ್ನೋನು ಆ ಎರಡನೇ ಮತವನ್ನ ಹೆಚ್ಚು ಪ್ರಚಾರ ಮಾಡಿ ಎಲ್ಲರನ್ನೂ ಹಾಳುಗೆಡವಿದ. ಅವನಿಂದ ಮುಂದೆ ಬರುವ ಎಲ್ಲ ತಮೋಯೋಗ್ಯ ಜೀವಿಗಳು ಆ ಮತವನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತಾವು ಅನುಸರಣೆ ಮಾಡಿ ಮುಂದಿನವರಿಗೂ ಅದನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಕಲಿಯುಗದ ಒಂದು ಪರಾಕಾಷ್ಠೆ ಅಂತ. ಇದು ಕ್ರಮು ಅಂತೇನಿದೆ ಅಲ್ಲ ಇಲ್ಲಿ, ಇವನ ಹೆಸರನ್ನ ನಾವು ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ. ಆ ಪ್ರಶಿಷ್ಯ ಅವನು, ಅರ್ಹತನ ಪ್ರಶಿಷ್ಯ ಕ್ರಮು ಅಂತನ್ನವನು. ನಮ್ಮ ಗುರುಗಳು ಇಲ್ಲಿ ಒಂದು ಮಾತು ಹೇಳ್ತಾರೆ. ವಾಯುಸ್ತುತಿಯಲ್ಲಿ ಕ್ರಿಮಿರಿವ ಮಣಿಮಾಂ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಅಂತ ಇದೆ ಅಲ್ಲ, ಅಲ್ಲಿ ಪಂಡಿತಾಚಾರ್ಯರು ಕ್ರಿಮಿರಿವ ಮಣಿಮಾನ್ ಬದಲು ಕ್ರಮುರಿವ ಮಣಿಮಾನ್ ಅಂತ ಹೇಳಿದ್ದಾರೆ ಅಂತ ಇಟ್ಟುಕೊಂಡ್ರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ. ಈ ಬ್ರಹ್ಮಪುರಾಣದ ವಾಕ್ಯವನ್ನ ಅನುಸರಣೆ ಮಾಡಿದಂತೆ ಆಗ್ತದೆ. ವಾಯುಸ್ತುತಿಯಲ್ಲಿ ಬ್ರಹ್ಮಪುರಾಣದಲ್ಲಿ ಹೇಳಿದ ಈ ಮಾತು ಏನಿದೆ ಅದನ್ನ ಅನುಸರಣೆ ಮಾಡಿದಂತೆ ಆಗ್ತದೆ. ಹಾಗಾಗಿ ಮೋಸ್ಟ್ಲಿ ಕ್ರಮುರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಅಂತ ಇದ್ರು ಇರ್ಬೋದೇನೋ, ಅವ್ರು ಮಾಡಿದ್ರೋ ಏನೋ. ತ್ರಿವಿಕ್ರ ಪಂಡಿತಾಚಾರ್ಯರು ಕ್ರಮುರಿವ ಮಣಿಮಾಂ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಅಂತ ನಾವು ಪಾಠ ಇಟ್ಕೊಂಡ್ಬಿಟ್ರೆ, ಈ ಕ್ರಮು ಹೇಗೆ ಮಾಡಿದ್ನೋ ಅವನು ಅವಾಗ ಮಾಡಿದ್ದ ಕ್ರಮು ಅಂತನ್ನೋನು, ಅದೇ ತರ ಮಣಿಮಂತನು ಕೂಡ ಅದನ್ನೇ ಮಾಡಿದ್ದು. ನಾನೇ ದೇವರು ಅನ್ನೋ ಅದ್ವೈತ ಮತವನ್ನ ಮಣಿಮಂತ ಮಾಡಿದ. ಕ್ರಮುರಿವ, ಈ ಕ್ರಮುವಿನಂತೆ ಅಂತ ಇಟ್ಕೊಳ್ಳಿಕ್ಕೆ ಬರ್ತದೆ. ಹಾಗೂ ಮಾಡಬಹುದು ಅಂತ ಒಂದು ಅಭಿಪ್ರಾಯ. ಇದು ಕುಪಥ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. ಇದು ಬ್ರಹ್ಮಪುರಾಣ. ಕುಪಥಂ ಪಾಷಂಡಂ ಅಂತ, ಇದು ಕೆಟ್ಟ ದಾರಿ, ಇದು ಪಾಷಂಡ ಮತ, ಅಭೇದ ಮತ. ನಾನೇ ವಾಸುದೇವ ಅಂತ ಹೇಳತಕ್ಕಂತಹ ಅಭೇದ ಮತ ಮತ್ತು ಅರ್ಹತನ ಮತ, ಶೌಚ ಆಚಾರ ಇಲ್ಲದೆ ಇರತಕ್ಕಂತಹ ವೇದ ನಿಂದಕವಾದ ಅರ್ಹತನ ಮತ. ಇವರು ವೈದಿಕರು ಅಂತ ಹೇಳ್ಕೊಳ್ತಾರೆ, ಯಾರು ಅಭೇದವನ್ನು ಹೇಳ್ತಕ್ಕಂಥವ್ರು.
ನಾವು ವೇದದಲ್ಲೇ ಹೇಳಿದ್ದು ವೈದಿಕ ಮತ ಅಂತ. ಅವರು ವೈದಿಕ ಅಲ್ಲ, ಅದು ಅವೈದಿಕವಾದ ವೇದವನ್ನ ನಿಂದನೆ ಮಾಡ್ತಾರೆ ಅವರು. ಅರ್ಹನ್ ಎಂಬತಕ್ಕಂಥವರು ಅವರ ಮತ, ಅರ್ಹತನ ಮತವನ್ನ ಮಾಡೋರು ವೇದವನ್ನ ನಿಂದನೆ ಮಾಡ್ತಾರೆ. ಇವರು ನಾವು ವೇದವನ್ನ ಪೂಜೆ ಮಾಡ್ತೇವೆ ಅಂತ ಸೋಗು ಮೇಲೆ ಮಾತ್ರ ವೇದವನ್ನ ನಾವು ಪೂಜಿಸ್ತೇವೆ ಅಂತ ಮುಖವಾಡ ಅಷ್ಟೇ. ನಾವು ವೈದಿಕರು, ನಾವು ವೇದಾಧ್ಯಯನ ಮಾಡ್ತೇವೆ ಅಂತ ಮುಖವಾಡವನ್ನು ಹಾಕ್ಕೊಂಡು ವೇದಗಳನ್ನು ಅಧ್ಯಯನ ಮಾಡೋ ಥರ ವೇಷಧಾರಣೆಗಳನ್ನು ಮಾಡಿ ವೇದ ನಿಂದನೆ ಮಾಡೋದು. ಏನಂತ? ವೇದಗಳೆಲ್ಲ ಏನು ಹೇಳ್ತಾ ಇದೆ? ಅದ್ವೈತವನ್ನು ಹೇಳ್ತಾ ಇದೆ, ನಾನೇ ದೇವರು ಅಂತ ಹೇಳ್ತಾ ಇದೆ ಅಂತ ಅಂದುಬಿಟ್ರೆ ಕೊನೆಗೇನಾಯ್ತು? ವೇದವನ್ನು ನಿಂದನೆ ಮಾಡಿದಾಗೆ ಆಯ್ತು, ಭಗವಂತನ ನಿಂದನೆ ಆಯ್ತು, ಆತ್ಮಹನ ಆಯ್ತು. ಆತ್ಮಹತ್ಯೆ ಅಂದ್ರೆ ಭಗವಂತನನ್ನ ಹತ್ಯೆ ಮಾಡೋದು, ವೇದಗಳನ್ನು ನಿಂದನೆ ಮಾಡೋದು, ಅದನ್ನೇ ಮಾಡಿದ ಹಾಗಾಯ್ತು. ಇದು ಅಂಧಂತಮಸ್ಸಿಗೆ ಹೋಗುವ ಮಾರ್ಗ. ನಾನೇ ದೇವರು ಅಂತ ಹೇಳ್ಕೊಳ್ತಕ್ಕಂತಹ ಮತ ಮತ್ತು ವೇದನ ನಿಂದನೆ ಮಾಡತಕ್ಕಂತಹ ಮತ, ಈ ಎರಡೂ ಬಗೆಯ ಮತ ಪಾಷಂಡ ಮತ ಅಂತ ಭಾಗವತ ಹೇಳಿದ್ದಿವಾಗ. ಇಲ್ಲಿ ಪಾಷಂಡ ಮತ ಅಂತೇನು ಭಾಗವತದಲ್ಲಿ ಬಂದಿದಲ್ಲ, ಅದು ಇದು. ಈ ಎರಡು ಮತ ಸೇರಿ ಇದನ್ನ ಪಾಷಂಡ ಮತ. ಇಂತಹ ಪಾಷಂಡ ಮತವನ್ನ ಯಾರು ಅನುಸರಣೆ ಮಾಡ್ತಾರೋ ತೈರಪಿ ತಮಸ್ಯಂಧೆ ಪ್ರಪತಿಷ್ಯಂತಿ ಅಂತ, ಅವರು ಅಂಧಂತಮಸ್ಸಿನಲ್ಲಿ ಬೀಳ್ತಾರೆ. ಸ್ವಯಮೇವ ಪ್ರಪತಿಷ್ಯಂತಿ. ತೈಹಿ ಅಪಿ ಹಿ ಅರ್ವಾಕ್ತನಯ ನಿಜಲೋಕ ಯಾತ್ರಯ ಅಂಧ ಪರಂಪರೆಯ ಭಾಗವತ ಹೇಳಿದ್ದು ನೋಡಿ. ಅತಯೇವ ಅನಾಶ್ವಸ್ಥಾಹ ತಮಸಿ ಅಂದೇ ಸ್ವಯಮೇವ ಪ್ರಪತಿಷ್ಯಂತಿ ಅಂತ. ವಾಸುದೇವೋಹಂ ಅಂತ ಹೇಳತಕ್ಕಂತಹ ಅದ್ವೈತ ಉಪಾಸನೆ ಮತ್ತು ಅರ್ಹತನ ಈ ದೇವದ್ರೋಹ, ವೇದ ನಿಂದೆ ಮೊದಲಾದಂತಹ ಮತ, ಇವೆರಡು ಮತಗಳನ್ನು ಅನುಸರಣೆ ಮಾಡೋದ್ರಿಂದ ಅಂಧಂತಮಸ್ಸು ಉಂಟಾಗ್ತದೆ ಅಂತ ಇಷ್ಟು ಭಾಗವತದ ಅಭಿಪ್ರಾಯ. ಸಾಕ? ಸ್ಪಷ್ಟ ಆಯ್ತಾ? ಶ್ರೀಕೃಷ್ಣಾರ್ಪಣಮಸ್ತು. ಇವಾಗ ಏನಾದರೂ ಸಂಶಯ ಇದ್ರೆ ಕೇಳಿ. ಆಚಾರ್ಯ, 2-3 ಪ್ರಶ್ನೆ ಇದೆ ಆಚಾರ್ಯ. ಕೇಳಿ. ಮೊದಲು ಇದು ಬಂದು ತಾನೇ ದೇವರು ಎಂಬುದು ಕರೆಕ್ಟ್ ಆಗಿ ಕ್ಲಿಯರ್ ಅರ್ಥ ಆಯ್ತು. ಎರಡನೇ ಮತ ಬಂದು ಅದು ಜೈನ ಮತನ ಹಾಕಿದ மாதிரி ಇಲ್ಲಿ ತೋರ್ತೇವೆ ವ್ಯಾಖ್ಯಾನ. ಓಕೆ ಓಕೆ. ಅರ್ಹತ ಮತ ಅಂದ್ರೆ ಅದೇ ಮತ. ಓಕೆ, ಜೈನ ಮತ. ಹ್ಮ್. ಜೈನ ಮತಕ್ಕೂ ಅದ್ವೈತಿ ಮತಕ್ಕೂ ವ್ಯತ್ಯಾಸ ಇದೆಲ್ಲ ನಿಮಗೆ? ಅದನ್ನೇ ಇಲ್ಲಿ ಹೇಳ, ಅದಕ್ಕೆ ಎರಡು ಮತ ಅಂತ ಹೇಳಿದ್ದು. ಎರಡು ಮತಗಳನ್ನ ಸ್ಥಾಪನೆ ಮಾಡಿದ ಅವನು. ಯಾರು? ಅರ್ಹ ಅನ್ನೋನೇ ಎರಡು ಮಾಡಿದ. ಒಂದು ನಾನೇ ವಾಸುದೇವ ಅಂತ ಹೇಳ್ಕೊಂಡ, ಇದು ತನಗೋಸ್ಕರ ತಾನು ಮಾಡಿದ ಒಂದು ಮತ. ಆಮೇಲೆ ಅರ್ಹ ಅಂತನ್ನೋನೇನು ಮಾಡಿದ, ನಾನು ಮಾತ್ರ ವಾಸುದೇವ ಅಲ್ಲ, ಎಲ್ಲಾ ಜೀವರು ವಾಸುದೇವರೇ ಅಂತ ಮತವನ್ನು ಅವನು ಸ್ಥಾಪನೆ ಮಾಡಿದ. ಅದು ಆಮೇಲೆ ಹಾಗೆ ಮುಂದುವರಿತಾ ಎರಡು ಮತಗಳು ವ್ಯತ್ಯಾಸ ಆಯ್ತು. ಅದು ಅರ್ಹನ ಮತ ಸ್ವಲ್ಪ ವ್ಯತ್ಯಾಸ ಆಯ್ತು. ಅದೇ ಕ್ರಮರಿವ ಮಣಿಮಾನ್ ದುಷ್ಕೃತಿ ಮಣಿಮಂತ ಬಂದು ಅದನ್ನ ಬೇರೆ ರೀತಿಯಲ್ಲಿ ವೈದಿಕರ ಅದನ್ನ ಏನ್ ಹೇಳ್ತಾರೆ, ಬೌದ್ಧ ಮತದಲ್ಲಿ ಪ್ರಚ್ಛನ್ನ ಬೌದ್ಧ ಮತ. ಇದು ವೇದ ನಿಂದನೆ ಮಾಡುವಂತ ಮತವೇ, ಆದರೆ ವೇದಗಳನ್ನ ನಾವು ಪೂಜೆ ಮಾಡ್ತೇವೆ, ನಾನು ವೈದಿಕ ಅಂತ ಹೇಳಿಕೊಂಡು ಮಾಡುವಂತ ಮತ ಪ್ರಚ್ಛನ್ನ ಬೌದ್ಧ. ಅದು ಅದ್ವೈತ ಮತ. ಹರಿಹತಾಂಬ ಪೌಂಡ್ರಿಕ ವಾಸುದೇವ ಇಲ್ಲವಾ? ಹೌದು, ಅವನೇ ಪೌಂಡ್ರಕ ವಾಸುದೇವ. ಅವ ಬಂದು ಎರಡು ಮತ ಮಾಡಿದ್ದಾನೆ. ಒಂದು ಬಂದು ನಾನೇ ವಾಸುದೇವ ಎಂಬ ಒಂದು ಇದು, ರೈಟ್? ಆಮೇಲೆ ಇನ್ನೊಂದು ಜೈನ ಮತ. ಹೌದು ಹೌದು. ಓಕೆ. ಈ ಮಣಿಮಾನ್ ನಾವು ಕೂಡ ನೋಡಿರಿ. ನಾವು ಬಂದು ಚತುರ್ಶ ಭಾಗವತದಲ್ಲಿ ನೋಡಿದ್ವಿ, ಚತುರ್ಶ ಸ್ಕಂದದಲ್ಲಿ ಬಂದು 4ನೇ ಅಧ್ಯಾಯದಲ್ಲಿ ಈ ವೇನದ ಮಣಿಮಾನ ಬರ್ತಾಣ. ಹೌದು, ವೇನನೇ ಮಣಿಮಾನಾಗಿ ಬರೋದು. ಸೊ ಮಣಿಮಾನ್ ಬಂದು ಇವನೋಡ ಶಿಷ್ಯನಾಗ, ಪೌಂಡ್ರಕನೋಡ ಶಿಷ್ಯನಾಗ ಅಲ್ಲ, ಅವನ ಕಾಲ ಬೇರೆ. ಮಣಿಮಾನ್ ಬಂದಾಗ ಅಂದ್ರೆ ಕ್ರಮು ಅಂತನ್ನವನು ಅರ್ಹತನ ಪ್ರಶಿಷ್ಯ. ಸರಿ, ಅವನು ಯಾರು ಅಂತ ಹೇಳಿಲ್ಲ. ಈ ಅರ್ಹತ ಅಂತನ್ನವನು ಇದ್ದಾನಲ್ಲ, ಅವನು ಪೌಂಡ್ರಕ. ಮಣಿಮಾನ್ ಬಂದಿಲ್ಲ ಇಲ್ಲಿ. ಅದಕ್ಕೆಲ್ಲ ಆಚಾರ ಈ ಪೌಂಡ್ರಕಾಂಬ ಅದು ಬಂದು ಮಣಿಮಾಣಿ ಮುಂಚೆ ಹುಟ್ಟಿ ಇದು ಮಾಡಿದವನ.
ಇಲ್ಲ ರೈಟ್ ಮಣಿಮಾಣ ಈಗ ಕಲಿಗಾಲದಲ್ಲಿ ಬರ್ತಾನಲ್ಲ ಅವ ವೇನನೇ ಕಲಿಗಾಲದಲ್ಲಿ ಮಣಿಮಾಣ ಬರ್ತಾನ. ಸೊ ಆ ಹೌದು. ಪೌಂಡ್ರಕ ಬಂದು ಮಣಿಮಾಣಂಗ್ ಮುಂಚೆ ಬಂದು ಈ ತರ ಅದ್ವೈದಿನ ಬಂದು ಸ್ಥಾಪನೆ ಮಾಡಿದ್ದಾನೆ ತಗೊಂಬೋಕಂಡ್ ಅದೇ ಆ ಕಾಲದ್ದು ಸ್ವಲ್ಪ ನೋಡ್ಬೇಕು. ಓಕೆ. ಇವನು ಯಾರವನು ವೃಷಭನ ಕಾಲ ಅದ್ ಯಾವಾಗ? ರಿಷಭನ ಕಾಲ ನಾನು ನೋಡಿದೆ ಆಚಾರ, ನನ್ನ ಒಂದು ಬುಕ್ ಇದೆ ನಂತಲಿ ಇದರಲ್ಲಿ ಕೊಟ್ಟಿದ್ದಾರೆ ಒಂದು ಮನ್ವಂತರ ಯಾರ್ಯಾರ ಅವತಾರ ಆ ಭಾಗವತ್ ಅವತಾರ ಎಂಬುದು ಬ್ರಹ್ಮಚಾರ್ವಣಿಲಿದ್ದ ಬಂದು ಋಷಭನ ಅವತಾರ ಆಗತ್ತ ಇಲ್ಲಿ ಕೊಟ್ಟಿದ್ದಾರೆ 10ನೇ ಮನ್ವಂತರ. ಬ್ರಹ್ಮಸಾರ್ವಣಿ ಇಲ್ಲಿದ್ದ ನೀವು ಒಂದು ಋಷಭ ಅವತಾರ ಬರುತ್ತೆ ನಿಮಗೆ. ಸೊ ಈಗ ನಾವು ನಡೆಯಂತಿರೋದು ಬಂದು ಈ ವೈವಸ್ವರ ರೈಟ್, ವೈವಸ್ವರ ಮನ್ವಂತರ ನಡೀತಾ ಇದೆ. ಈಗ ಬಂದು ನಡೆಯೋದು 7ನೇ ಮನ್ವಂತರ ರೈಟ್. ಸೊ ಇದು ಬಂದು ಒಂದು ಇದು 14 ಮನ್ವಂತರ ಬಂದು ಒಂದು ಬ್ರಹ್ಮದೇವರಿಗೆ ಬಂದು ಈಗ ಫಸ್ಟ್ ಬ್ರಹ್ಮದೇವರ ಇದು ನಡೀತಲ್ಲ ನಿಮಗೆ, ಫಸ್ಟ್ ದಿನ ನಡೀತಲ್ವಾ? ಹಾಗಾದ್ರೆ ಇದು ಇನ್ನೂ ಪ್ರಾಚೀನ ಆಯ್ತು, ಪೌಂಡ್ರಕನಿಗಿಂತ ಮೊದಲನೇದ್ದಿದ್ದು. ಅದು ಈಗ 8 ದಿನ ಒಂದಿನ ಕೂಡ ಮುಡಿಯಲ್ಲ ನಿಮಗೆ ಇನ್ನು. ಈಗ ನಾವು ಹಾಗೆ ತಗೊಂಡ್ರೆ ಬ್ರಹ್ಮದೇವರು ಫಸ್ಟ್ ದಿನ ನಡೀತಾ ಅಂದ್ರೆ 7 ಮನ್ವಂತರದ ಆಯ್ದೆ ನಿಮಗೆ ರೈಟ್. ವೈವಸ್ವನ ಮನ್ವಂತರದ ಆಯ್ದೆ ನಿಮಗೆ ನಡೀತಾ ಇದೆ ಈಗ. ಇಲ್ಲಿ ಅದ್ಯಾಪಿ ಅಂತ ಒಂದು ಮಾತಿದೆ ಓಕೆ ಬ್ರಹ್ಮಪುರಾಣದಲ್ಲಿ. ಋಷಭತ್ವೇನ ಸಂಗೋಪ್ಯ ಧರ್ಮಾನ್ ಅದ್ಯಾಪಿ ತತ್ರಗಃ. ಅದ್ಯಾಪಿ ಇವತ್ತಿಗೂ ಅಲ್ಲಿದ್ದು ತಾನು ತನ್ನ ಋಷಭತ್ವವನ್ನ ಸಂಗೋಪನೆ ಮಾಡಿ ಅಂದ್ರೆ ಅದನ್ನ ಮುಚ್ಚಿಕೊಂಡು ತಾನು ವಾಸುದೇವ ಅಂತ ಹೇಳಿಕೊಂಡು ಇದ್ದಾನೆ ಅಂತ, ಇವತ್ತಿಗೂ ಇದ್ದಾನೆ ಅಂತ ಹೇಳಿದ್ದಾರೆ ಋಷಭ. ಹಾಗಾಗಿ ಅವನ ಕಾಲಕ್ಕಿಂತ ಈಗ ಮುಂದೆ ಇವನ್ ಕಾಲ ನೋಡ್ಬೇಕು. ಯಾರು ಅರ್ಹತ ಅಂತ ಅನ್ನೋನ ಕಾಲ ಯಾವುದು ಅಂತ ನೋಡ್ಬೇಕು. ಆವಾಗ ಅವನು ಮಾಡಿದ್ದು ಮೊದಲು ಅಥವಾ ಇವನು ಯಾರು ಮಣಿಮಂತ ಮಾಡಿದ್ದು ಮೊದಲು ಅಂತ ಗೊತ್ತಾಗ್ತದೆ. ವೇಣನು ನಾನೇ ದೇವರು ಅಂತ ಅವನು ಹೇಳ್ತಾನೆ ಅಲ್ವಾ ನಿಮಗೆ ಅಲ್ಲಿ ಬಂದು ಅದೇ ನಾವು ನೋಡಿರೋ ನಾವು. ಅವನಿಗೆ ಅಲ್ಲಿ 3 ಅಂಶ ಬರ್ತಾರೆ ರೈಟ್. ಒಂದು ಅಂಶ ವೇಣು ಅಂಶ ರೈಟ್. ಇದು ಬಂದು ಈ ಮಹಾಭಾರತ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ 22ನೇ ಅಧ್ಯಾಯದಲ್ಲಿ ಬರ್ತಾನೆ ನಿಮಗೆ. ನೀವು ಹೇಳಿದ ಎಲ್ಲ ವಾಸುದೇವ ಪೌಂಡ್ರಕ ವಾಸುದೇವ ನೀವು ಹೇಳಿದ ಕಥೆ ಪೂರ ಅಲ್ಲಿ ಬರ್ತಾರೆ. ಬಟ್ ಅಲ್ಲಿ ಅವನಿಗೆ ಅಂಧತಮಸ್ಸು ಸಿಕ್ಕತ್ತೆ ಅಂತ ಹೇಳಿದ್ದಾರೆ. ಅಲ್ಲೇ ಅಂದ್ರೆ ಕೂಡ್ಲೆ ಅಲ್ಲ, ಮುಂದೆ ಅಂತ ಅರ್ಥ. ಈ ತರ ಮಾಡಿದ್ರಿಂದ ಅವನಿಗೆ ಅಂಧತಮಸ್ಸು ಸಿಗತ್ತೆ ಅಂತ. ಓಕೆ ಅವಂದು ಮುಂದೆ ಅವತಾರ ಇದನ್ನ ಅಲ್ಲಿ ಹೇಳಲಿಲ್ಲ ಅಷ್ಟೇ. ಓಕೆ ಅವನೇ ಇಲ್ಲಿ ಅರ್ಹತನಾಗಿ ಹುಟ್ಟಿದ್ದು ಅನ್ನೋದನ್ನ ಬ್ರಹ್ಮಪುರಾಣ ಹೇಳಿದಲ್ಲ, ಇದಾದ್ಮೇಲೆ ಅಂತ ಇಟ್ಕೊಳ್ಬೇಕು ಅಂಧತಮಸ್ಸು. ಅಲ್ಲೇನು ಕೂಡ್ಲೆ ಅಂಧತಮಸ್ಸು ಆಗತ್ತೆ ಅಂತ ಏನು ಹೇಳಿಲ್ಲ ಪೌಂಡ್ರಕನಿಗೆ. ಕಾಶಿ ರಾಜ ಕಾಶಿಲಿದ ಕಾಶಿ ರಾಜನ ಅವನ ಫ್ರೆಂಡ್ ಇಲ್ಲವಾ ಇಬ್ರು? ಹೌದು. ಆಯ್ತಾಯ್ತು. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಕೇಳ್ರಿ. ಇವಾಗ ಇದು ಜೈನ ಮತನೂ ಇದೆ, ಜೈನ ಮತ ಹೇಳಿದ್ರು. ಬಟ್ ಜೈನ ಮತ ಬಂದು ಅದ್ವೈತನ ಬಂದು ಅವರು ಒಪ್ಪಲ್ಲ.